सिद्धसद्गुरुपदाब्जं जननी जनकस्ततः ततोपदेशकर्तारं नत्वा भक्तिपुरस्सरम्। ಅರ್ಜುನನನ್ನು ಕುರಿತು ಗುರುವಾದ ಶ್ರೀಕೃಷ್ಣ ಪರಮಾತ್ಮ ಮನುಷ್ಯನಿಗೆ ಸಮಾಧಾನ ರೂಪ ಸಮಾಧಿ ಪ್ರಾಪ್ತವಾಗಬೇಕಾದರೆ ಮನಸ್ಸನ್ನು ನಿಗ್ರಹ ಮಾಡುವುದು ಅತ್ಯಂತ ಅವಶ್ಯಕತೆ ಅಂತ ಹೇಳ್ತಾರೆ. ಅದಕ್ಕೆ ಸಮಸ್ತ ಕರ್ತವ್ಯಗಳಿಂದ ನೀನು ತಿರೋಹಿತನಾಗಿ ಉಪರತಿಯನ್ನು ಹೊಂದಿ ನಿನ್ನ ಮನಸ್ಸನ್ನು ನಿನ್ನಲ್ಲಿಯೇ ಸ್ಥಿರ ಮಾಡಿಕೊಂಡಿ ಅಂದರೆ ನಿನಗೆ ಶಾಂತಿ ಸಿಗ್ತದೆ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಜಗತ್ತಿನಲ್ಲಿ ಶಾಂತಿಗೋಸ್ಕರವಾಗಿ ಮನುಷ್ಯ ಅನೇಕ ವಸ್ತುಗಳ ಸಂಬಂಧವನ್ನು ಮಾಡ್ತಾನೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಾದಿಗಳನ್ನು. ಪರಂತು ಅಲ್ಲಿ ದೊರೆಯುವ ಸುಖ ಚಂಚಲಾಂತಕ ಚಂದ್ರಿಕೆಗಳಂತೆ. ಹೊಯ್ದಾಡುವ ಗಿಡದಲ್ಲಿ ಬಿದ್ದ ಬೆಳದಿಂಗಳು ನೆಲದ ಮೇಲೆ ತೋರುವುದು ಅಡಗುವುದು ಹೀಗೆ ಆಗುತ್ತದೆಯೋ ಅದರಂತೆ ಸಮಸ್ತ ವಿಷಯಜನ್ಯ ಸುಖಗಳು, ಆ ಸಂಬಂಧಗಳಿಂದ ಬಂದ ಸುಖಗಳು ಅವು ಅಸ್ಥಿರ ಅದಾವೆ, ಚಂಚಲ ಅದಾವೆ, ಅಸ್ಥಾಯಿ ಅದಾವ ಅಂತ ಹೇಳಿದರು. ಹಾಗಾದ್ರೆ ನಿನ್ನ ಅತ್ಯಂತ ಸುಖಮಶ್ನುತೆ, ಅತ್ಯಂತ ಅದಕ್ಕಿಂತ ಮತ್ತು ಅಂತ್ಯ ಅದೇ ಕಡಿ ಅಂತ್ಯ, ಅತಿ ಅಂತ್ಯ ಅತ್ಯಂತ, ಅದರ ಮೇಲೆ ಇನ್ನೊಂದು ಕೊನೆಯದು ಇಲ್ಲ ಅಂತ ಏನಪ್ಪ ಅತ್ಯಂತ ಸುಖವನ್ನು ನೀನು ಪಡೆಯಬೇಕು. ಸಾಕೆನಿಸದ ಸವಿಯದ ಬೇರೊಂದನು ಬೇಕೆನಿಸದ ಕಡೆಯೋಳು ತನ್ನ ಜೋಕಿಗುಂದದ ಏನು ಹೇಳ್ಯಾರ ಅಂಥ ಸುಖ ಅವಕ್ಕಾಯ್ತು ಅಂದರೆ ಏನು ಮಾಡಬೇಕು? ಬ್ರಹ್ಮ ಸಂಸ್ಪರ್ಶ ಆಗಬೇಕು. ಬೃಹತ್ವಾತ್ ಬ್ರಹ್ಮ ಇತ್ಯುಚ್ಯತೆ, ಬೃಹಣತ್ವಾತ್ ಬ್ರಹ್ಮ ಇತ್ಯುಚ್ಯತೆ. ದೇಶಕಾಲ ವಸ್ತು ಪರಿಚ್ಛೇದ ರಹಿತವಾಗಿರ್ತಕ್ಕಂಥದ್ದು ಅದು ಪೂರ್ಣ ಅದ ಬ್ರಹ್ಮ. ವ್ಯಾಪಕ, ನಿಸ್ಸೀಮ, ಅನಂತ ಇವೆಲ್ಲ ಶಬ್ದಗಳಿಂದ ಆ ಬ್ರಹ್ಮವನ್ನು ಮಾಡಿದ್ದಾರೆ, ಹೇಳಿದ್ದಾರೆ. ಆದ್ದರಿಂದ ಬ್ರಹ್ಮ ಏನಪ್ಪ ಅಂತ ಕೇಳಿದರೆ ಸ್ಪರ್ಶ, ಸಂಬಂಧ. ಜಗತ್ತಿನಲ್ಲಿ ಅನಂತ ಸಂಬಂಧಗಳನ್ನು ಮಾಡ್ತಾನೆ ಮನುಷ್ಯ, ಪರಂತು ಆ ಸಂಬಂಧ ಕೊನೆಗೆ ಕಳಚಿ ಹೋಗ್ತಾವೆ. ದೇಹ ಸಂಬಂಧಿ ಆಗಲಿ, ವಸ್ತು ಸಂಬಂಧಿ ಆಗಲಿ, ಭೂಮಿ ಏನು ಸಂಬಂಧ ಅದಾವ ಅವು ಕಳಚಿ ಹೋಗ್ತಾವೆ, ಬಿಟ್ಟು ಹೋಗ್ತಾವೆ. ಆದ್ದರಿಂದ ಪರಮಾತ್ಮ ಅಂತಾನೆ ಬ್ರಹ್ಮ ಸಂಬಂಧ ಮಾಡು. ಅವರಂದರು ಈ ವಿಷಯಗಳ ಸಂಬಂಧ ಮಾಡೋಕ್ಕನೆ ಎಷ್ಟು ಕಷ್ಟ. ರೂಪ ಸುಮ್ಮನೆ ಸಿಗ್ತದೆ, ಶಬ್ದ ಸುಮ್ಮನೆ ಸಿಗ್ತದೆ, ರಸ ಸುಮ್ಮನೆ ಸಿಗ್ತದೆ. ಈ ಜಗತ್ತಿನ ಸಂಬಂಧ ಬೆಳೆಸೋಕ್ಕೆ ಒಂದೊಂದು ಜನ್ಮದಲ್ಲಿ ಒಂದೊಂದು ಸಂಬಂಧ ಬೆಳೆಸೋಕ್ಕೆ ಸತ್ತು ಹೋಗ್ಯಾವ ಅಂತ ಹೇಳ್ತಾರೆ. ಅಳಿ ಮೀನು, ಗಜಪತಂಗಾದಿಗಳು ಅಂತ ಹೇಳ್ಯಾರ. ಆದರೆ ಬ್ರಹ್ಮ ಸಂಬಂಧ ಹೆಂಗೆ? ಅದೇ ಹಂಗೆ ಸಂಬಂಧ ಮಾಡೋಕ್ಕೆ ಸಾಕ್ತದೆ. ಅದ್ರ ಸಂಬಂಧ ಅದು ಕಠಿಣ ಅದ, ಸಾಧ್ಯ ಇಲ್ಲ. ಅವರಂತಾರೆ ಅದರ ಸರಳೆ ಯಾವುದಿಲ್ಲ. ಸುಖೇನ ಅನಾಯಾಸೇನ ಏನು ದೊರಕುತ್ತೆ. ಮನುಷ್ಯ ತನ್ನನ್ನು ಬಿಟ್ಟು ಏನು ಮಾಡ್ತಾನೆ, ಒಂದು ಹೆಜ್ಜೆ ಹೊರಗೆ ಹೋಗ್ತಾನೆ, ಒಳಗೆ ಬರೋಂಗಿಲ್ಲ.
ಮನುಷ್ಯನ ಸಮಸ್ತ ಪ್ರಯತ್ನಗಳು ಸುಖದಿಂದ ದೂರ ಅದಾವೆ. ನಾವೇನು ಪ್ರಯತ್ನ ಮಾಡ್ತೇವೆ ಕಣ್ಣಿನಿಂದ ಮೂಗಿನಿಂದ ಸಮಸ್ತ ಇಂದ್ರಿಯಗಳಿಂದ ಸುಖವನ್ನು ಪಡೆಯಬೇಕಂತ ಏನಂತೇವಲ್ಲ, ಅದನ್ನು ನಿಮ್ಮ ಮನೆ ಬಿಟ್ಟು ಹೊರಗೆ ನಡೆದಿರಿ ನೀವು, ನಿಮಗಿಲ್ಲ. ಪರಸ್ಥಳ ಪ್ರಾಣ ಸಂಕಟದ, ಸ್ವಸ್ಥಳ ಸುಖ. ಸ್ವಸ್ಥಳದೊಳಗೆ ನಾ ಸಿಗಬೇಕಾದ್ರೆ ಏನು ಮಾಡಬೇಕು? ಏನು ಮಾಡೋದು ಬರುತ್ತಿಲ್ಲ. ಸುಖೇನ ಬಹಳ ಸರಳದ. ಸತ್ಯಾನಂದ ನಿತ್ಯಾನಂದ ಮನ ಅನುಭವಿಸ್ಬೇಕಾದ್ರೆ ಏನೂ ಪ್ರಯತ್ನ ಜರುರತಿಲ್ಲ. ಪ್ರಯತ್ನ ಅದಕ್ಕೆ ಏನು ಸುಖದಿಂದ ಬಂದವು ಅವುಗಳನ್ನು, ಸುಖ ಅಂತ ಏನು ಭ್ರಮ ಆಗ್ಯದ ಅವುಗಳನ್ನು ತೆಗೆಯುವುದದು. ಸುಖದ ಮೇಲೆ ಇವೆಲ್ಲ ಮುಚ್ಚಾವ. ಯಾಕೆ? ಅಶಬ್ದ ಮೇಲೆ ಶಬ್ದ, ಅರೂಪದ ಮೇಲೆ ಅರೂಪ, ಅಗಂಧದ ಮೇಲೆ ಗಂಧ, ಅಸ್ಪರ್ಶದ ಮೇಲೆ ಇವೆಲ್ಲ ಮುಚ್ಚಾವ. ಇವುಗಳನ್ನು ತೆಗೆದ್ರೆ ಸಾಕು, ಮತ್ತೇನು ಮಾಡೋದು ಜರುರತಿಲ್ಲ. ಸುಖೇನ ಅನಾಯಾಸೇನ ಬ್ರಹ್ಮ ಸಂಸ್ಪರ್ಶಂ, ಬ್ರಹ್ಮ ಸಂಬಂಧ ಆಗ್ತದೆ. ಮಾಡೋದು ಜರುರತಿಲ್ಲ. ನಾಲ್ಕು ಹೋಲಿ ಸಣ್ಣ ಸಣ್ಣ ಜಾಗ ಅದಾವೆ. ದೊಡ್ಡ ಮಾಡ್ಬೇಕಂದ್ರೆ ಗೋಡೆ ತೆಗಿಬೇಕು. ಗಾಡಿ ತೆಗೆದು ಮತ್ತೇನು ಮಾಡೋದಿಲ್ಲ. ಅದಕ್ಕೆ ಗಾಡಿ ತೆಗೆಯೋದದ, ಕಟ್ಟೋದಿಲ್ಲ. ಅದಕ್ಕೆ ಸುಖೇನ ಬ್ರಹ್ಮ ಸಂಸ್ಪರ್ಶ, ಅನಾಯಾಸೇನ ತಿಳುವಳಿಕೆ ಮಾತ್ರದಿಂದ. ಯಾಕೆ? ನಮ್ಗೆ ಅಜ್ಞಾನದಿಂದ ಬಂದದ್ದು ಗೊತ್ತಿಲ್ಲ. ತಿಳುವಳಿಕೆ ಮಾತ್ರದಿಂದ ಆತನಿಗೇನಾಗ್ತದೆ? ಅತ್ಯಂತಂ ಸುಖಮಶ್ನುತೆ. ಕೇವಲ ತಿಳುವಳಿಕೆ. ನಾನು ದೇಹ ಮೊದಲು ಮಾಡಿಕೊಂಡು ಅಹಂಕಾರವೇ ಕಡೆಯಾದ ಅನಾತ್ಮ ವರ್ಗಗಳು ಈ ನಾನು ಅಲ್ಲ, ನಂದು ಅಲ್ಲ, ನನಗೇನು ಸಂಬಂಧನೇ ಇಲ್ಲ. ಆದರೆ ಏನು ಸುಖ ಸಿಗುತ್ತೆ ಅಂದಕ್ರೆ ಸಂಬಂಧ ಮಾಡ್ಬೇಕಂತಾನಲ್ರಿ. ಆ ಗಾಡ್ಯಾಗ ಕೂಸಿನ ಹಣ್ಣು ಇಟ್ಕೊಂಡು ಹೋದ್ರೆ ಅಂತ ನೋಡಿ ಮತ್ತೆ ಕೇಳಿರಲ್ಲ. ಎಲ್ಲರೂ ನಂದೇ ಅಂತೀರು. ಬರ್ರಿ ಪೊಲೀಸ್ ಸ್ಟೇಷನ್ಗೆ ಹೋದ್ರು, ಬರ್ರಿ ಯಾರು ನಾನು ಬರ್ರಿ ಏನಾದ್ರು ಭಾಳ ಹೇಳ್ರಿ. ಹೆಣ್ಮಗಳು ಸೀರೆ ದಣದು, ಮತ್ತವ್ರ ಕೊಳ್ಳ ಗೆಜ್ಜೆ ಅದು, ಮತ್ತವ್ರ ರೂಪಾಯಿ ಎಲ್ಲ ನೋಡು. ನಂದಲ್ಲ, ಹೆಣ ಯಾರ್ದು? ನಂದಲ್ಲ. ನಂದಂದ್ರೆ ಹಿಡಿತಾರೆ, ಪೊಲೀಸ್ ಜೈಲಿಗೆ ಹಾಕಿ. ಹಾಗೇನಪ್ಪ ಅಂತ ಕೇಳಿದರೆ ಏನೂ ಮಾಡೋದು ಜರುರತಿಲ್ಲ. ಇದಕ್ಕೆ ಅಲ್ಲ ಅನ್ಬೇಕು. ಅಲ್ಲಂದ್ರೆ ಮುಗ್ದೇ ಹೋಯ್ತು. ಅವ್ರಿಗೆ ಏನಿಲ್ಲ. ದೇಹ ಕಣ್ಣು ನಾನಲ್ಲ, ಕಣ್ಣಿನ ರೂಪ ನಾನು ನೋಡೋಮಲ್ಲ, ಕಿವಿಯಲ್ಲ ಶಬ್ದ ನಾನಲ್ಲ, ನಾಲಿಗೆ ನಾನಲ್ಲ, ರಸ ನನಗೆ ಸಂಬಂಧ. ಇವೆಲ್ಲ ಸಂಬಂಧ ಏನು ಮಾಡಿದಿ ಇದರಿಂದೇ ಬಂದದ. ಇವು ನಾ ಅಂತ ತಿಳ್ಕೊಂಡಿದ್ದೆ ಅಂದರೆ ಆ ಶಬ್ದ ಸ್ಪರ್ಶ ರೂಪಗಳ ಸಂಬಂಧ ಆಗಿದ್ದೇನೆ. ಇವೇ ನಾ ಅಲ್ಲಂದ್ರೆ ಮಗಳೇ ಇಲ್ಲಾಂದ್ರೆ ಹಳೆ ಎಲ್ಲಿದ್ದು ಬರ್ತಾನೆ. ಮಗಳಿದ್ದರೆ ಹಳೆ, ಹಳೆ ಇದ್ದರೆ ಹಿಂದೆ ಹೈರಾಣ. ದಶಮಗ್ರಹ ಜಾಮಾತ ದಶಮಗ್ರಹ 10ನೇ ಗ್ರಹ ಇದ್ದಂಗೆ. ಮತ್ತು ಇದು ಮಗಳೇ ಇಲ್ಲಾಂದ್ರೆ ಹಳೆ ಎಲ್ಲಿ ಬರ್ತಾನೆ. ಹಾಗೆ ಇವು ಇಂದ್ರಿಯಗಳು ಇಲ್ಲ ಅಂದರೆ ವಿಷಯ ಎಲ್ಲಿ ಬರ್ತಾವೆ. ಇವು ನಾ ಅಲ್ಲ ಅಂದರೆ ಸಂಬಂಧನೇ ಬೀಳಂಗಿಲ್ಲ. ನಮಗೇನು ಸಂಬಂಧ ಇಲ್ಲ. ಇವೇ ನಾ ಅಲ್ಲ, ಅವರೇ ರೀ, ಅವ್ರು ನಮಗೇನು ಗೊತ್ತಿಲ್ಲ. ಆವಾಗ ಏನಾಗ್ತದ? ಬ್ರಹ್ಮ ಅತ್ಯಂತ ಸುಖಂ ಅಶ್ನುತೆ. ಆವಾಗ ನಿನಗೆ ಅನುಭವಕ್ಕೆ ಬರ್ತದಂತಾರೆ ಅವರು. ಸುಖವನ್ನು ಭೋಗಿಸ್ತಿ. ಅಶ್ನುತೆ ಅಂದರೆ ಅನುಭವಿಸೋದು. ಊಟ ಮಾಡೋದು 2 ಥರ ಅದಲ್ರಿ. ಗುಳುಮ್ ನುಂಗ್ತಾರೆ, ಗೊತ್ತಿಲ್ಲ ಅದಕ್ಕೆ. ಕೆಲವೊಂದು ವಸ್ತು ಶಾಸ್ತ್ರದಾಗ ಅದಾವು. ಭಕ್ಷ್ಯ, ಭೋಜ್ಯ, ಲೇಹ, ಚೂಷ್ಯ 4 ಅದಾವೆ. ಹೌದಾ? ಕಡು ತಿನ್ನು ಭಕ್ಷ್ಯ, ನೆಕ್ಕು ಲೇಹ, ಚೂಸು ಕಬ್ಬ. ಹೌದಲ್ಲ? ಇವೆಲ್ಲ ಅದಾವಲ್ಲ. ಭೋಜ್ಯ ಅಂದ್ರೆ ಶಿರಾಗಿರೋ ಭೋಜ್ಯ. ಏನಿಲ್ಲ. ಯಾವ ವಸ್ತು ಇದು ಬ್ರಹ್ಮಜ್ಞಾನ ಹಂಗೆಲ್ಲ ಕಬ್ಬು ತಿಂದಂಗೆ ಅದ. ಅದು ಎಷ್ಟು ಅದಕ್ಕೆ ನೀ ನುರಿತಿ ಅಷ್ಟು ರುಚಿ ಬರ್ತದೆ.
ಅಷ್ಟು ರುಚಿ ಬರ್ತದೆ. ಹಂಗೆ ನುರಿಬೇಕು, ಹೊಳ್ಳಿ ದನ ಹೆಂಗೆ ತಿಂತಾವೆ ನೋಡ್ರಿ, ಹರಿ ತಿಂದ ಒಳಗೆ ಬಂದ ಮೇಲಕ್ಕೆ ಹಾಕ್ತಾವಲ್ಲ, ಹಾಗೆ ಏನಪ್ಪ ಅಂತ ಕೇಳಿದ್ರೆ ನೀ ಹಾಗೆ ಮಾಡಿದೆ ಅಂದ್ರೆ ಅತ್ಯಂತ ಸುಖ ಮಾಶುಮತೆ. ಚೆಂದಾಗಿ ನುರಿದು ತಿಂದು ನಿನಗೆ ಹೊಟ್ಟೆನೂ ತುಂಬ್ತದೆ, ಮುಂದೆ ಆರೋಗ್ಯನೇ ಇರ್ತದೆ. ಸುಮ್ಮನೆ ಗುಳುಮ ನುಂಗುದೇ ಹೋಯ್ತು ಹೊರಗೆ, ಏನಿಲ್ಲ, ಡೈಜೆಸ್ಟ್ ಆಗಲಿಲ್ಲ ಅಂದ್ರೆ. ಅದಕ್ಕಂತಾರೆ ಅವರು, ಯಾವಾಗ ನೀ ಮನಸ್ಸನ್ನು ಹೊರಗಿನಿಂದ ಒಳಗೆ ತೊಗೊಂಬಂದು ಅಲ್ಲಿ ಇಡ್ತಿ, ಬ್ರಹ್ಮದ ಸಂಬಂಧ ಮಾಡ್ತಿ ಅಂದ್ರೆ ಸಂಬಂಧ ಏನು? ತಾದಾತ್ಮ ಸಂಬಂಧ. ಅವನೇ ಜೀವನೇ ಬ್ರಹ್ಮ, ಬ್ರಹ್ಮನೇ ಜೀವ. ಯಾವಾಗ ಇವು ಅಳಿದ ಸಮಯ ಅದೇ ಇವೆಲ್ಲ ಸಂಬಂಧ ಇಲ್ಲ. ಯಾವಾಗ ತಾದಾತ್ಮ ಸಂಬಂಧ ಮಾಡ್ತಿ, ಅವ ಸ್ಪರ್ಶ ಮಾಡ್ತೀವಿ, ಬ್ರಹ್ಮ ಸ್ಪರ್ಶಂ, ಆವಾಗ ಏನಪ್ಪ ಅಂತ ಕೇಳಿ ಅತ್ಯಂತಂ ಸುಖಂ ಅಶ್ನುತೆ. ಆ ಅತ್ಯಂತವಾದ, ಅತ್ಯಂತ ಅಂದರೆ ಏನು ರೀ? ಹೇಳಕ್ಕೆ ಬರಲಾರ್ದಂಗೆ, ಅದು ವಾಣಿಗೆ ಗೋಚರ ಮಲ್ಲೆಂದು, ಅದು ಮನಸ್ಸಿಗೆ ವಿಷಯ ಮಲ್ಲೆಂದು. ಇದು ಮಿಥ್ಯಂ ಅಂತ ಹೇಳಕ್ಕೆ ಬರೋಂಗಿಲ್ಲ, ಅದು ಹೇಳಕ್ಕೆ ಬರೋಂಗಿಲ್ಲ. ಅದಕ್ಕೆ ಅಶ್ನುತೆ ಅಂತಾರೆ. ಅನುಭವ ಮಾಡಲಿಕ್ಕೆ ಬರ್ತದೆ, ಹೇಳಕ್ಕೆ ಬರೋಂಗಿಲ್ಲ ಮನುಷ್ಯ. ಹಾಗೆ ಮನುಷ್ಯ ಎಲ್ಲದರೊಳಗಿದ್ದು ಅಕರ್ತೃತ್ವ ಬುದ್ಧಿಯಿಂದ ಇರತಕ್ಕಂಥ ಆ ವ್ಯಕ್ತಿ ಏನದನಲ್ಲ, ಅವನ ಮನುಷ್ಯ ಏನದನ ಅಂತ ಕೇಳಿದರೆ ಎಲ್ಲ ಸಂಬಂಧಗಳನ್ನು ಪರಿಹಾರ ಮಾಡಿ ಬ್ರಹ್ಮ ಸಂಬಂಧ. ಬ್ರಹ್ಮ ಸಂಬಂಧ ಅಂದರೆ ಏನು ರೀ? ಅದು ಎಲ್ಲಿ ಅದ ರೀ? ಎಲ್ಲದ್ರಾಗದ. ಅನ್ವಯ ವ್ಯತಿರೇಕ ಬುದ್ಧಿಯಿಂದ ನೋಡಿನಿ. ಪ್ರತಿಯೊಂದು ನಾಮರೂಪ ಈ ತೆಗೆದು ಅಸ್ಥಿಭಾತಿ ಪ್ರಿಯ ಅದ ಇಲ್ಲ ಅದ. ಇಷ್ಟೇ ನಿನ್ನ ದೃಷ್ಟಿ ಬೇಕು, ಅನ್ವಯ ವ್ಯತಿರೇಕ ದೃಷ್ಟಿ ಇರಬೇಕು. ಬ್ರಹ್ಮ ಅಂದ್ರೇನು? ಪ್ರಪಂಚ ಬ್ರಹ್ಮದ, ಇದೆಲ್ಲ ಏನದ? ಬ್ರಹ್ಮ. ಜಗವೆಂದೊಡಂತಾನೆ, ಜಗದೀಶನುಂತಾನೆ, ಜಗದಾತ್ಮರಲ್ಲಿ ತಾನೆಂದು ಭಗವಾತನೇ ಉತ್ತಮನು ನೋಡ. ಇವ ತತ್ವಜ್ಞಾನಿ. ಅವನೇ ಕೋಮೋಹ ಕಶೋಕ ಏಕತ್ವ ಮನುಪಶ್ಯತಃ. ಎಷ್ಟು ಚಂದ ಹೇಳಿದ್ರೆ, ಅಲ್ಲಿ ಏನಿಲ್ಲ, ಅಲ್ಲಿ ಮೋಹ ಇಲ್ಲ. ಮೋಹ ಇದ್ದರೆ ಶೋಕ ಇರ್ತದೆ, ಅವೆರಡೂ ಇಲ್ಲ. ಶೋಕ ಇಲ್ಲ ಅಂದ್ರೆ ಆನಂದ ಇರ್ತದೆ. ಅವ ಸುಖಂ ಅಶ್ನುತೆ, ಅನುಭವ ಮಾಡ್ತಾನೆ. ನೋಡೋದು ಬೇರೆ, ಅನುಭವ ಮಾಡೋದು ಬೇರೆ. ಜಾಮೂನ್ ನೋಡ್ರಿ ಅಂದ್ರೆ ಒಂದಿಟ್ಟು ಕೊಡ್ರಿ ಅಂತ, ಹೆಂಗೆ ಒಂದಿಟ್ಟು ಕೊಡ್ರಿ ಅಂತ. ನೋಡಿರಿ ಅಲ್ರಿ, ನೋಡಿನೇ ಅದಕ್ಕೆ ನೋಡೋದು ಅನ್ನಂಗಿಲ್ಲ, ತಿನ್ಬೇಕಂತಂತ ಚಲೋ ಅದ. ಮಾಯಂಕಿ ತೊಳಕ್ಕೆ ಹೋಗಿರ್ತೀರಿ, ಹಿಂಡಂತ ನೋಡಿ ಚಂದದ ಋತು ನೋಡೀನಿ, ಅನುಭವ ಮಾಡಿಲ್ಲ. ಹಾಗೆ ಪರಮಾತ್ಮನ ಮಾತು ಭಾಳ ಮಾತಾಡ್ತೀವಿ, ಅನುಭವ ಇಲ್ಲ. ಸತ್ಯನ ಅನುಭವ ಇಲ್ಲ, ಚಿತ್ತಿನ ಅನುಭವ ಇಲ್ಲ, ಆನಂದದ ಅನುಭವ ಇಲ್ಲ. ಹಾಗೆ ಸರ್ವತ್ರದಲ್ಲಿ ಸತ್ತು ನೋಡ್ತಾ ಇದ್ದ ಚಿದಾತ್ಮ ಭಾವನೆ ಗಂಡು ಸರ್ವ ಸಮತ್ವದಿಂದಿರೇ ಭಕುತಿ. ಚಿದಾತ್ಮ ಭಾವನೆಗಳು ಸರ್ವ ಸಮತ್ವದಿಂದಿರೇ ಎಲ್ಲನೂ ಕೂಡ. ಹಾಗೇನಪ್ಪ ಅಂದಕ್ಕೆ ಮನುಷ್ಯ ಇತ್ತು ಅಂದರೆ ಅವನಿಗೆ ಅತ್ಯಂತ ಸುಖಮಶ್ನುತೆ. ಅಂಥವನಿಗೆ ಏನಪ್ಪ ಅಂತ ಕೇಳಿದ್ರೆ ಅತ್ಯಂತ ಕಟ್ಟ ಕಡಿದು ಲಾಸ್ಟ್ ಏನು ಎಣಸ್ಬೋತಿರಲ್ಲ, ಹೇಳ್ಯಾರಲ್ಲ, ಮನುಷ್ಯ ಆನಂದ ಎಲ್ಲ ಆನಂದ ಕಡಿ ಲಾಸ್ಟ್ ಅತ್ಯಂತ ಕಟ್ಟ ಕಡಿ. ಅದಕ್ಕಿಂತ ಮೇಲೆ ಮತ್ತೊಂದು ಸುಖನೇ ಇಲ್ಲ. ಯಾಕೆ? ವಸ್ತುವೇ ಇಲ್ಲ. ಅದಕ್ಕೆ ಆತ್ಮನ ಬಿಟ್ಟು ಮತ್ತೆ ಯಾವ ವಸ್ತು ಅದಾವ? ಆತ್ಮನೇ ಎಲ್ಲ ಕಡೆ ಅದ, ಪರಮಾತ್ಮನೇ ಎಲ್ಲ ಕಡೆ. ಅದಕ್ಕಿಂತ ಮತ್ತೊಂದೇ ಇಲ್ಲ. ಅದಕ್ಕಿಂತ ಮತ್ತೊಂದಿಲ್ಲ ಅಂದ್ರೆ ಸುಖಾರೇ ಎಲ್ಲಿರ್ತದೆ? ಮತ್ತೊಂದಿರ್ತದೆ. ಅದಕ್ಕಂತ ಅತ್ಯಂತ ಸುಖಮಶ್ನುತೆ. ಅಂಥ ಸುಖವನ್ನು ಪಡೆದಂಥ ವ್ಯಕ್ತಿ ಹೆಂಗಿರ್ತಾನೆ? ಅದನ್ನು ಹೇಳ್ತಾರೆ ಅವರು. ಅಂಥ ಸಮಸ್ತ ನಾಮರೂಪವನ್ನು ಕಳಚಿ ಅಸ್ಥಿಭಾತಿ ಪ್ರಿಯವನ್ನು ನೋಡ್ತಕ್ಕಂಥ ವ್ಯಕ್ತಿ ಅಲ್ಲೇ ವ್ಯಕ್ತಿ.
ಆನಂದ ಸಿಗ್ತದೆ. ಮನುಷ್ಯನಿಗೆ ಯಾವುದೇ ಇರಬಾರ್ದು. ಸತಿಪತಿಯ ರತಿ ಸುಖ ಪಡಿಬೇಕಾದ್ರೆ ಯಾವುದು ಆಭರಣ ಬಟ್ ಏನೂ ಇರಬಾರ್ದು, ಪ್ರತಿಬಂಧಕದ ಅದು. ಹಾಗೆ ಜೀವ ಮತ್ತು ಪರಮಾತ್ಮನ ಇರೋಕ್ಕೆ ಏನೂ ಇರಬಾರ್ದು. ನಾಮ ಬೇಡ, ರೂಪ ಬೇಡ, ಯಾವ ಬೇಡ. ಅವರ ಸುಖಕ್ಕೆ ಏನಪ್ಪ ಅಂತ ಕೇಳಿದ್ರೆ ಪ್ರತಿಬಂಧಕ. ಊಟ ಉಣ ಎರಡೇ ಇರಬೇಕು. ಟಿ ವಿ ಬಂತಂದ್ರೆ ಅದು ಊಟಕ್ಕೆ ಗೊತ್ತಾಗಿಲ್ಲ, ಸುಖ ಗೊತ್ತಾಗಿಲ್ಲ. ನಡಬರ್ಕೆ ಯಾರೂ ಬರಬಾರ್ದು, ಯಾರು ಮಾತಾಡಿಸ್ಬಾರ್ದು. ಮಾತಾಡ್ದಂದ್ರೆ ಸುಮ್ಮ ಭಯ ಹಾಕ್ತಾನೆ, ಗೊತ್ತಾಗಿಲ್ಲ ವಿಚಾರ. ಅದಕ್ಕಂತಾರೆ ಅವರು ಜಗತ್ತಿನ ಯಾವುದು ಬರಬಾರ್ದು, ಅದು ಒಂದೇ ನೋಡ್ಬೇಕು. ಅವ ಯಾವ ತತ್ವಜ್ಞಾನಿಯಾಗಿ ಪರಿಪೂರ್ಣ ಸುಖವನ್ನು ಅನುಭವ ಮಾಡ್ತಾನೆ, ಅವ ಹೆಂಗಿರ್ತಾನೆ ಒಂದೇ ನೋಡ್ತಾನೆ, ಎಲ್ಲ ಮತ್ತೊಬ್ಬರಿಲ್ಲ. ಆ ಜಾತಿ ಇಲ್ಲ. ಮನುಷ್ಯರು ಸುಂದರ ಹೆಣ್ಣು ಕೆಟ್ಟ ಇಲ್ಲ, ಹೆಣ್ಮಗಳು ಗಂಡು ಬಸ್ ಇಷ್ಟೇ ನೋಡ್ತಾನೆ ನಾವು. ಇವ ಶ್ರೀಮಂತ, ಇವ ಬಡವ, ಇವ ಗಿಡ್ಡ ಇಲ್ಲ. ಮನುಷ್ಯ ಅವನ ದೃಷ್ಟಿ. ನಿಮ್ಮವಿಲ್ಲ, ಮನುಷ್ಯರದ. ಈ ದೃಷ್ಟಿ ಬಂತು ಅವನಿಗೆ ಅಂತ ಕೇಳಿದರೆ ಭೇದ ಬುದ್ಧಿ ಬರೋಂಗಿಲ್ಲ. ಭೇದ ಬುದ್ಧಿ ಬರಲಿ ಅಂದರೆ ದ್ವಿತೀಯಾದ್ವಯ ಭಯಂ ಭವತಿ ಬರೋಂಗಿಲ್ಲ. ಅದಕ್ಕಂತಾರೆ ಅವರು ಹಾಗೆ ನೋಡಿದವ ಬ್ರಹ್ಮವನ್ನೇ ನೋಡವ ಸಮದರ್ಶಿ ಇರ್ತಾನೆ. ಅದಕ್ಕೆ ಹೇಳ್ತಾರೆ ಅವರು, ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶಿನ. ಸರ್ವತ್ರ ಅಂದ ಅರ್ಥ ಏನು? ಅನಂತ ನಾಮ ಅನಂತ ರೂಪ, ಎಲ್ಲ ಅವೇ ಅದು. ಅನಂತ ನಾಮ ಅನಂತ ರೂಪ, ಸರ್ವತ್ರ ಅಂದರೆ ಸಮಸ್ತ ಪ್ರಪಂಚದಲ್ಲಿ. ಪ್ರಪಂಚ ಅಂದರೆ ಏನು? ನಾಮರೂಪ. ಎಲ್ಲ ನಾಮರೂಪದಲ್ಲಿ. ಅಸುಂದರ, ಇದು ಕನಿಷ್ಠ, ಗಂಡ ಹೆಣ್ಣ, ಇದು ಬೇಕು, ಇವೆಲ್ಲ ಇಲ್ಲ. ಎಲ್ಲ ನೋಡೋಂಗಿಲ್ಲ. ಬಲ್ಬ್ ಅನಂತಿರಲ್ಯಾಕ ಕರೆಂಟ್ ದೃಷ್ಟಿ ಅದ. ಅವನು ಟ್ಯೂಬ್ಲೈಟ್ ಅದ, ಫ್ಯಾನ್ ಅದ, ಅವ್ನು ನೋಡೋಂಗಿಲ್ಲ. ಅದು ಸಣ್ಣ ತಿರುತ್ತದೆ, ಹೆಚ್ಚು ತಿರುತ್ತದೆ, ಅದು ಇಟ್ಟೇ ಬೆಳಕು ಕೊಡ್ತದೆ, ಅಷ್ಟೇ ಅವ್ನು ನೋಡೋಂಗಿಲ್ಲ. ಅವನ ದೃಷ್ಟಿಯಲ್ಲಿರ್ತದೆ ಆತ್ಮದಲ್ಲಿ. ಅದಕ್ಕೆ ಹೇಳ್ತಾರೆ ಅವರು, ಸರ್ವಭೂತಸ್ಥಮ ಆತ್ಮಾನಂ. ಸರ್ವಭೂತಸ್ಥ ಅಂದ್ರೆ ಸಮಸ್ತ ಜಡಚೇತನಗಳು. ಭೂತ ಅಂದರೆ ಪಂಚಭೂತ, ಅವುಗಳಿಂದಾಗಿರ್ತಕ್ಕಂಥ ಸಮಸ್ತ ಶರೀರಗಳು, ಎಲ್ಲ ನಾಮರೂಪ. ಸರ್ವಭೂತಸ್ಥ ಆತ್ಮಾನಂ ಸರ್ವದರಲ್ಲಿ ತನ್ನನ್ನು ನೋಡ್ತಾನೆ. ಅಂದರೆ ಭಾಳ ಕಠಿಣ ಅಲ್ಲ. ನಮಗೇನು ಮಾಡೋಕ್ಕೆ ಬಿಡ್ರಿ ಅಂತೀವಿ ನಾವು. ನಮಗೇನು ಮಾಡೋಕ್ಕೆ ಬಿಡ್ರಿ. ಅವ್ರ ಸಾವುಕಾರ ನಮಗೇನು ರೀ, ಅವ್ರ ದರಿದ್ರ ನಮಗೇನು ರೀ ಎಲ್ಲ. ಹಾಗಿಲ್ಲ. ಅವನ ಆತ್ಮ ಅವನು ಸರ್ವತ್ರ ಏನು ನೋಡ್ತಾನೆ ಅಂತ ಕೇಳಿದ್ರೆ ದಯಾದೃಷ್ಟಿ, ಉಪಕಾರ ದೃಷ್ಟಿ, ಹಿತದೃಷ್ಟಿ. ಎಲ್ಲ ಪ್ರಾಣಿಗಳದಾವು ಇವತ್ತು. ಎಲ್ಲ ಏಕನಾಥ ಮಹಾರಾಜ ಕತ್ತಿಗೆ ನೀರು ಹಾಕಲಿಲ್ಲ, ದೇವ್ರಿಗೆ ಬಿಟ್ಟ, ಕತ್ತಿಗೆ ಹಾಕಿ. ಗೀತಾಂಜಲಿ ಬರೆದಿರ್ತಕ್ಕಂಥ ರವೀಂದ್ರನಾಥ್ ಠಾಕೂರಿಗೆ ಜಗತ್ತಿನ ನೋಬೆಲ್ ಪ್ರಶಸ್ತಿ ಸಿಗ್ತಾವ್ರಿ. ಇಡೀ ಜಗತ್ತಿನ ದೊಡ್ಡ ಪ್ರಶಸ್ತಿ. ಬಹಳ ಖುಷಿಯಾಗಿ ಕಾಶಿ ವಿಶ್ವನಾಥ್ಗೆ ಹೋಗ್ಬೇಕಂತ ಮಾತಾಡ್ತಾರೆ. ಗುಡಿ ಹೋಗ್ತಾರಲ್ಲ, ಏನು ಅದರ ಎಂಥ ಪ್ರಶಸ್ತಿ ಸಿಕ್ಕದ ಪರಮಾತ್ಮನ ಕೃಪಾ ಅಂತ ನಡೆದಿರೋದು. ಬಹಳ ಥಂಡಿ ದಿವಸ. ಮತ್ತು ಕಾಶಿಗೆ ಹೋಗಿ ಎಲ್ಲರೂ ಕೂತಿರ್ತಾರೆ, ಬಡ್ಕೊಳ್ಳೋರು ಎಲ್ಲ ಕೂತಿರ್ತಾರೆ. ಬಾಬಾ 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 ಕೂತಿದ್ರು. ಇವರು ನಡೆದಿದ್ರು. ಭಾಳ ಥಂಡಿ ನಡುಗ್ತಿತ್ತು. ಒಂದು ಪ್ರಾಣಿ ಮುಪ್ಪಾನ ಮುದುಕ ಕಿಶದ ಕೈ ಹಾಕಿದ್ರು. ಆಗಿನ ಕಾಲ 100 ರೂಪಾಯಿ ನೋಟಿತ್ತು, 100 ರೂಪಾಯಿ ನೋಟು, ಮತ್ತು ಮೇಲೆ 1000 हिंद 500. अच्छा तुम बेटा रहो, मैं वापस आता हूँ, देता हूँ.
ನಾ ಬರ್ತೀನಿ, ಕೊಡ್ತೀನಿ, ಚೆಲ್ಲ ಮಾಡ್ಕೊಂಡು ಬರ್ತೀನಿ. ಹೋದರು. ವಿಶ್ವನಾಥನ ಪೂಜೆ ಮಾಡಿದ್ರು, ಎಲ್ಲ ಮಾಡಿದ್ರು, ಚಿಲ್ಲರ್ ಮಾಡಿದ್ರು. ಬಂದ ಬಳಕೆ ಏನಪ್ಪ ಅಂತ ಕೇಳಿದ್ರೆ ಬೇಕಾದಂತ ಬಂದು, ಏ ಬಾಬಾ ಊಟ ಅಂದು ಹೋಗಿತ್ತು. ಅವ್ರ ಜನ್ಮ ಚರಿತ್ರೆ ಬರೆದಾರ ಅವರು. ನಾ ಎಷ್ಟು ತಪ್ಪು ಮಾಡಿದ್ನೆ, ಎಷ್ಟು ತಪ್ಪು. ಈಗೇನು ಚಿಡಿಯ ಚುಗ್ಗೈ ಖೇತ್ ಹೋಯ್ತು. ಹಕ್ಕಿ ತಿಂದು ಆದಮೇಲೆ ಕವಣಿ ಬೀಸೋದಂತ ನಾನು ಹೇಳ್ತಾರೆ. ಈಗೇನು ಬಂತು? ಆವಾಗ ನಾ ಕುಳ್ಳಿಲ್ಲಲ್ಲ, ಆ ದೇವ್ರಿಗೆ ನೋಡಿದೆ, ಈ ದೇವ್ರಿಗೆ ಮರೆದೆ, ಸರ್ವಭೂತಸ್ಮ ಆತ್ಮನ ಆಗಲಿಲ್ಲ. ನಾನೇ ಇದ್ದೇನೆ ಅಂತ ಗೊತ್ತಾಗಲಿಲ್ಲ. ಬಹಳ ಖಿನ್ನವಾಗಿ ಬರೆದಾಗ ಈ ಮಾತನ್ನು ಅವರಿಗೆ. ಅದಕ್ಕೆ ಹೆಂಗಿರ್ತಾನ ಮನುಷ್ಯ? ಸರ್ವಭೂತಸ್ಥಂ ಆತ್ಮಾನಂ, ಎಲ್ಲ ಭೂತಗಳಲ್ಲಿ ಇರುವ ತನ್ನನ್ನು ನೋಡ್ತಾನೆ, ಎಲ್ಲರನ್ನು ತನ್ನಲ್ಲಿ ನೋಡ್ತಾನೆ. ಆಮೇಲೆ ಆತ್ಮಾನಂ ಸರ್ವಭೂತಾನಿ ಆತ್ಮನಿ, ಸರ್ವಭೂತಗಳಲ್ಲಿ ತನ್ನನ್ನು ಅಲ್ಲ, ಸರ್ವಭೂತಗಳನ್ನು ತನ್ನಲ್ಲಿ. ಎಲ್ಲದರಲ್ಲಿ ತನ್ನ ನೋಡ್ತಾನೆ, ಎಲ್ಲವನ್ನು ತನ್ನಲ್ಲಿ ನೋಡ್ತಾನೆ, ತನ್ನನ್ನು ಎಲ್ಲದರಲ್ಲಿ ನೋಡ್ತಾನೆ. ಎಲ್ಲ ಅದೇ. ಚಿಲ್ಲರು ಹಾಕಿರ್ತಾವ, ನೋಟ್ ಇರ್ತಾವೆ. ನೋಡಿದಾಗ ಚಿಲ್ಲರ್ ಅದಾವಿಲ್ಲ ರೀ, ಅದಾವಲ್ಲ. ನೋಡಿ 100 ಒಂದೇ ಅದು, ಒಂದೊಂದ್ರದು ಕಿಮ್ಮತ್ತೆರಡು ಅಟ್ಟೆ ಅದ. ಇದು ಅಲ್ಲ, ಇದು 100 ಅಲ್ಲ ಅಂತಾನೆ. ಅವು 100 ಅದಾವೆ, ಇದು ಒಂದೇ ಕೊಡಕತ್ತೀವಿ, ಇವು 100 ಕೊಡು. ಶಾಣೆ ಅನ್ನಂಗಿಲ್ಲ ಅವ. ಆಯ್ತು ಅವು 100 ಇದರಾಗೆ ಅದಾವೆ. ಊರಿಗೆ ಹೋಗೋ ಚಿಲ್ಲರ ಮುಡಿಸಿ ತೊಗೊಂಡು ಹೋಗ್ತಿರಲ್ಲ, ಹೋಗ್ತೀವಿ. ಅದಕ್ಕಿಂತ ಈಗ 10 ಲಕ್ಷ ರೂಪಾಯಿ ಚೆಕ್ಕೆ ಅದಾವ. ಈಗ ಚೆಕ್ದಾಗ 10 ಲಕ್ಷ ಎಷ್ಟಕ್ಕೆ ಆಗುತ್ತೆ ನೋಡಿ. ಎಲ್ಲ ಆ ರೊಕ್ಕ 100 ಒಂದೇ ನೋಡ್ದ ನೋಡ್ತಾನೆ. ಮತ್ತೆ ನೋಡ್ತಾ ಆ ಎಲ್ಲದರಲ್ಲಿ ಈ 100 ಅದಾವೆ, ಅದರಲ್ಲಿ ಎಲ್ಲ ಕೂಡ 100 ಹಾಕವು. ಇವನಿಗೆ ಸಮದರ್ಶಿ ಅದು. ತನ್ನಲ್ಲಿ ಇಡೀ ಸಮಸ್ತ ಜಗತ್ತನ್ನು ನೋಡುವುದು. ಬ್ರಾಹ್ಮಣೇ ಭವ್ಯ ಹಸ್ತಿನಿ ಸುನಿಚೇವ ಸಪಾಕೇಚ ಪಂಡಿತ ಸಮದರ್ಶಿನ. ತತ್ವಜ್ಞಾನಿ ಹೆಂಗಿರ್ತಾರೆ ಅಂತ ಹೇಳ್ತಾರೆ ಅವರಲ್ಲಿ. ತನ್ನಲ್ಲಿ ಎಲ್ಲವನ್ನೂ, ಎಲ್ಲದರಲ್ಲಿ ತನ್ನನ್ನು ಈಕ್ಷತೆ. ಈಕ್ಷಣ ಶಬ್ದ ನೋಡೋದು ಅದ ರೀ. ನೋಡೋದು ಹಂಗೆ ನೋಡ್ತಾನೆ, ನೋಡೋದಲ್ಲ, ತಿಳಿತಾನೆ, ಹಂಗೆ ತಿಳಿತಾನೆ. ಕುದುರೆ ಮೇಲೆ ಕುಂಡ್ರಿ ಅಂದ್ರೆ ಕತ್ತಿ ಮೇಲೆ ಕುಂಡ್ರಂಗಿಲ್ಲ ಅವ. ಬರ್ತದ ಅವನಿಗೆ ಕುದುರೆ ಕತ್ತಿ ಏನದ ಎಲ್ಲ ಒಂದೇ ತಿಳ್ಕೊಂಡು ಕುಂಡ್ರು ಕತ್ತಿ ಮೇಲೆ ನೋಡಿ ಕುಂಡ್ರತ, ಕುದುರೆ ಮೇಲೆ ಕುಂಡ್ರತ. ಎಲ್ಲದರಲ್ಲಿ, ಎಲ್ಲವೂ ಅಲ್ಲ, ಏನು ಬರ್ತಾರೆ ಅವರು? ಎಲ್ಲದರಲ್ಲಿ, ಎಲ್ಲವೂ ಅಲ್ಲ, ಎಲ್ಲದರಲ್ಲಿ ಆತ್ಮ ನೋಡುತ್ತಾನೆ, ತನ್ನಲ್ಲಿ ಎಲ್ಲವನ್ನು ನೋಡುತ್ತಾನೆ. ಏನು? ಆತ್ಮದ ಬಗ್ಗೆ ಹೇಳಕತ್ತಾರ ಅವರು. ಶರೀರ ಅಲ್ಲ. ಕಾಲೇ ಅಂತಾರೆ, ಕೈ ಅಂತಾರೆ, ಕಣ್ಣಿ ಅಂತಾರೆ, ಮೂಗಿ ಅಂತಾರೆ. ಕಣ್ಣಿಗೆ ಕಣ್ಣು ತೋರಿಸೋ ಅಂದ್ರೆ ಹೀಗೆ ಮಾಡ್ತಾನೆ ಯಾವ ಒಣಗಿಲ್ಲ. ಕಾಲು ತೋರಿಸೋದ್ರೆ ಕೈ ತೋರಿಸ್ತಾನೆ. ಪರಂತು ಕೈಯಾಗ ನಾನೇ, ಕಾಲಾಗ ನಾನೇ, ಕಣ್ಣಾಗ ನಾನೇ, ಮೂಗನಾಗ ನಾನೇ ಅಂತೀಲ್ಲ. ನಾನು ನೋಡ್ತೀನಿ, ನಾ ಕೇಳ್ತೀನಿ, ನಾ ಹಿಡಿತೀನಿ. ಹಂಗೆ ಸಮಸ್ತ ಇದರಲ್ಲಿ ನಾನೇ. ವ್ಯವಹಾರ ಬೇರೆ ಅದಾವ, ಬೇರೆ ಕಣ್ಣಿನ ವ್ಯವಹಾರ ಬೇರೆ, ಕೈ ವ್ಯವಹಾರ ಬೇರೆ. ಪರಂತು ಇವೆಲ್ಲದರಲ್ಲಿ ನಾನು ಒಬ್ಬನೇ ಹೇಗೆ ಇದ್ದೇನೋ ಅದರಂತೆ ಏನಪ್ಪ ಸರ್ವಭೂತ ಸ್ಥಿತಂ, ಎಲ್ಲ ಭೂತಗಳಲ್ಲಿ ನನ್ನ ಚೇತನವೇ ಅದ. ಎಲ್ಲ ಶರೀರ ಚೇತನಗಳು ನನ್ನಲ್ಲೇ ಅದಾವ.
ಅಂದ್ರೆ ನಾನು ಅವರು ಒಂದೇ, ಹೌದಲ್ರಿ? ಬಿರೋದಾರಿ ಒಂದೇ. ಭಾಳ 4-5 ಮನೆ ಆಗ್ತಾವಲ್ಲ ರೀ, 4-5 ಮನೆ ಆಗ್ತಾವೆ. ಅಂಥವ್ರು 4 ಮಂದಿ ಆದ್ರೆ 4 ಮನೆ ಆಗ್ತಾವೆ. ಹಿಂಗೆ ನಾವೆಲ್ಲ ಒಂದೇ ರೀ. ಮತ್ತು ಒಂದೇ ಯಾಕಿರಂದ್ರೆ ಮನೆ ಬೇರೆ ಆಗ್ಯಾವ. ಹಿಂಗೆ ಕಣ್ಣಿನ ಮನೆ ಬೇರೆ, ಕಿವಿ ಮನೆ ಬೇರೆ, ನಿನ್ನ ಶರೀರ ಬೇರೆ, ಅವನ ಮನೆ ಬೇರೆ ಆಗ್ಯಾವ. ನಾವು ಬಡ್ಡಿ ಒಂದೇ ಅದ ನೋಡ್ರಿ. ನಮ್ದು ಗೌಡ್ರ ಬಡ್ಡಿ, ಸಾಹುಕಾರ ಬಡ್ಡಿ. ಯಾಕ್ರಿ ಹಳ್ಳ್ಯಾಗಂತಾರೆ ನಾವು ಒಂದೇ ಬಡ್ಡಿ ಅವ್ರಿದ್ದೇವೆ. ಯಾರಿಗೇನು ಅನ್ನಂಗಿಲ್ಲ ರೀ, ಯಾರಿಗೇನು ಅನ್ನಂಗಿಲ್ಲ. ಬಡ್ಡಿ ಒಂದೇ ಅದ. ಹಂಗೆ ಚೇತನ ಒಂದೇ ಅದ. ಆ ನಾಮರೂಪ ಅದ್ರದ್ದು ಬಡ್ಡಿ ಒಂದೇ ಅದ. ಅವು ನಾಮರೂಪನೇ. ಅನಂತ ನಾಮೇ ಅನಂತ ರೂಪೇ, ಪರಂತು ಅದ್ರ ಬಡ್ಡಿ ಮಾಯಾ, ನಾಮ ಬಡ್ಡಿ ಚೇತನ. ಆ ಮಾಯಾದಿಂದಲೇ ಅನಂತ ಆಗ್ಯಾವ, ಈ ಚೇತನದಿಂದಲೇ ಅನಂತ ಜೀವ ಆಗ್ಯಾವ. ಪುಣ್ಯಾತ್ಮ ಪಾಪಮ್ಮ ಸ್ವರ್ಗ ನರಕೆ ಜ್ಞಾನಿ ಅಜ್ಞಾನಿ ಆಗ್ಯಾವ. ಈಗ ದೊಡ್ಡ ಬುದ್ಧಿಯಿಂದ ಏನು ತಿಳ್ಕೊತಾರಲ್ರಿ, ಅವ್ರಿಗೆ ಏನಂತಾರೆ ಜ್ಞಾನಿ ಯೋಗಿ ಅಂತಾರೆ. ಅವ್ರಿಗೆ ಸರ್ವಭೂತಸ್ಥ ಆತ್ಮಾನಂ, ಎಲ್ಲ ಭೂತಗಳಲ್ಲಿ ನಾಮರೂಪಗಳಲ್ಲಿ ತನ್ನನ್ನು, ಆತ್ಮನೇ ಸರ್ವಭೂತಾನಿ, ಎಲ್ಲದರಲ್ಲಿ ತನ್ನನ್ನು, ತನ್ನಲ್ಲಿ ಎಲ್ಲವನ್ನೂ ಈಕ್ಷತೆ ಅಂದ್ರೆ ಈಕ್ಷಣ ನಿರೀಕ್ಷಣ. ನಿರೀಕ್ಷಣ ಬಂಗಲೆ ಅಂತ ಇರ್ತಾವೆ, ಎಲ್ಲ ಅವೇ ನೋಡ್ತಾರವ್ರು. ಈಕ್ಷತೆ ಅದರ ಕೂಡಂಗಿಲ್ಲ, ಅವ ನೋಡ್ತಾನ. ಈಕ್ಷತೆ ವಿಚಾರ ಮಾಡ್ತಾನೆ, ತಿಳ್ಕೊತಾನೆ. ಈಕ್ಷತೆ ವಿಶೇಷ ವಿಚಾರ ನೋಡು ಅಂತ. ಚೆಂದಾಗಿ ನೋಡು. ಚೆಂದಾಗಿ ನೋಡೋದಂದ್ರೆ ಹೆಂಗೆ? ಬಣ್ಣ ಹಚ್ಚಿ ನೋಡೋದೇನು? ನೋಡೋಕತ್ತೆ ಚೆಂದಾಗಿ ನೋಡು. ಯಾಕೆ? ಗಡಬಡಿ ಇದ್ದ ಜಾಗದಾಗ ಚೆಂದಾಗಿ ನೋಡಂತ ಅದಲ್ಲ. ಸೂಕ್ಷ್ಮತೆ ಚೆಂದಾಗಿ ನೋಡೋದಿಟ್ಟು ಅಂತ. ದ್ವಾಡ್ದಿತ್ತಂದ್ರೆ ನೋಡಂಗಿಲ್ಲ. ಇದು ಆತ್ಮ ಭಾಳ ಸೂಕ್ಷ್ಮದ ಈ ವಿಷಯ. ಸೂಕ್ಷ್ಮ ಆತ್ಮ ಸೂಕ್ಷ್ಮತರಂ ವಿದ್ಧಿ ಗಂಧಾದೇರುತ್ತರೋತ್ತರಂ. ಅದಕ್ಕೆ ಶಬ್ದ ಇಟ್ಟು ಈಕ್ಷತೆ, ಚೆಂದಾಗಿ ನೋಡಂತಾರೆ. ಚೆಂದಾಗಿ ತಿಳಿ, ಚೆಂದಾಗಿ ವಿಚಾರ ಮಾಡಪ್ಪ. ಇದು ಏನು, ಇದು ಸರಳಿಲ್ಲ. ಎಲ್ಲದರಲ್ಲಿ ತನ್ನನ್ನು ಎಲ್ಲದರಲ್ಲಿ ನೋಡುವುದು ಭಾಳ. ರಾಮಕೃಷ್ಣ ಪರಮಹಂಸರು ಕಾಳಿದೇವಿ ಪೂಜೆ ಮಾಡಿ ಕುಂತೀರಂತೀರಿ. ಇಲ್ಲೇನಪ್ಪ ಹೊಳ್ಯಾಗ ನಾವಿಕ ನಾವು ಗುತ್ತಿ ಹಿಡಿದಿರ್ತಾರೆ. ನಾವು ಮಾಡೋರಿಗೆ ಕೂಲಿ ಇಟ್ಟಿರ್ತಾರೆ. ಹೆಂಗೆ ಮೋಟ್ರ್ ಇಟ್ಟು ಡ್ರೈವರ್ ಇಟ್ಟಿರ್ತಾರೆ. ಅವ ತಪ್ಪು ಮಾಡಿದ್ರೆ ಅವ ಅಲ್ಲಿ ಹೊಡಿತಿದಂತೀರಿ. ತಪ್ಪು ಯಾಕೆ ಮಾಡಿದೆ ಅಂತ ಹೊಡೆದ್ರೆ ಇವ್ರು ಚೀರ್ತೀರಂತ. ಯಾರು? ಪರಮಹಂಸರು ಚೀರ್ತಿರ್ತೀರಿ. ಯಾಕೋ ಯಪ್ಪ ಅಂತಿಕೊಂಡು ಮೈಮೇಲೆ ಬಟ್ಟೆ ತೆಗೆದ್ರೆ ಇವ್ರಿಗೆ ಬಾರ್ ಮೂಡಿದ್ದು ಅಂತ ಮೈಮೇಲೆ ಹೊಡೆದದ್ದು. ಈಕ್ಷತೆ ಅಷ್ಟು ತಾದಾತ್ಮ. ಹ್ಯಾಂಗೆ ನನ್ನ ಶರೀರಕ್ಕೆ ನಾ ತಾದಾತ್ಮ ಆಗೀನಿ, ಇಲ್ಲಿ ಆ ದುಃಖ ಎಲ್ಲ ನನಗೆ ಆಕತ್ತೇವಿಲ್ಲ ಹಂಗೆ ಸರ್ವ ಶರೀರದಲ್ಲಿ ತನ್ನನ್ನು ನೋಡ್ದ ಅಂದ್ರೆ ಏನಾಗ್ತದ್ರಿ? ಅವನಿಗೆ ಆಗ್ತದೆ. ಕೃಪಾಳು ಕನವಾಳು ಅಂತೇವಲ್ಲ ನಾವು. ತತ್ವಜ್ಞಾನಿ ಹೆಂಗಿರ್ತಾನಂದ್ರೆ ನೋಡಪ್ಪ, ಈಕ್ಷತೆ ಯೋಗ ಯುಕ್ತಾತ್ಮ, ಯೋಗದಿಂದ ಕೂಡಿಕೊಂಡಿರ್ತಕ್ಕಂಥ ಯಾರು ಯುಂಜನೇವ ಸದಾತ್ಮಾನಂ ಹೇಳ್ಯಾರ್ಲಿಂದ, ಹಾಗೆ ಯೋಗದಿಂದ ಕೂಡಿಕೊಂಡಿರ್ತಕ್ಕಂಥ ಆತ್ಮ ಜ್ಞಾನಿ ಏನು ಮಾಡ್ತಾನೆ? ಸರ್ವತ್ರ ಸಮದರ್ಶನ. ಸರ್ವತ್ರ, ದೇಶದಿಂದ ಕಾಲದಿಂದ ವಸ್ತು. ಸರ್ವತ್ರ ಶಬ್ದ ಅವರದ್ದೇ. ನಮ್ಮ ಮಠದಾಗಿದ್ದವ್ರಿಗೆ ಹಿಂಗಂತಲ್ಲ, ನಮ್ಗೆ ಗೊತ್ತಿದ್ದ ಎಲ್ಲ ಕಡೆ ಸರ್ವ ದೇಶ ಸರ್ವಕಾಲದಲ್ಲಿ. ಅದಕ್ಕೆ ಕಶ್ಚಿನ್ ಮಾ ದುಃಖ ಭಾಗ್ ಭವೇತ್ ಹಾಡಿದ್ರಲ್ಲ ಪ್ರಾರ್ಥನೆದಾಗ, ಯಾರಿಗೂ ದುಃಖ ಆಗಬಾರ್ದವ ಪರಮಾತ್ಮ. ಈಗಿದ್ದವ್ರಿಗೆಲ್ಲ, ಹಿಂದಿದ್ದವರು, ಒಟ್ಟು ಯಾರಿಗೂ, ಪಶು ಅಲ್ಲ ಪಕ್ಷಿ ಅಲ್ಲ, ಎಲ್ಲರಿಗೂ ದುಃಖ ಭಾಗ್ ಭವೇತ್. ಇದಕ್ಕೆ ಜ್ಞಾನಿಗಳು ಪ್ರಾರ್ಥನೆ ಮಾಡೋದ್ರಲ್ಲ ಹೆಂಗೆ ಮಾಡ್ಯಾರ ನೋಡ್ರಿ. ಕಶ್ಚಿತ್ ದುಃಖ ಭಾಗ್ ಭವತಿ, ಯಾರಿಗೂ ದುಃಖ ಆಗಬಾರ್ದು. ಪಶುಗಲ್ಲ, ಪಕ್ಷಿಗಲ್ಲ, ಪ್ರಾಣಿಗಲ್ಲ, ಮನುಷ್ಯರಿಗಲ್ಲ, ಹೆಣ್ಣಿಗಲ್ಲ, ಗಂಡಿಗಲ್ಲ.
ನೋಡಿ ಈ ಕ್ಷತೆ ಈ ಮನುಷ್ಯ ಅದನು. ಯಾಕೆ ಸಮದರ್ಶಿನ ಅವ ಹೆಂಗದ ಸಮದರ್ಶಿ ಅದ. ಸರ್ವತ್ರ ಅದ. ಸರ್ವ ದೇಶ, ಸರ್ವ ಕಾಲ, ಸರ್ವ ಏನಪ್ಪ ವಸ್ತು. ತ ಅಂದರೆ ದಲ್ಲಿ, ಸರ್ವತ್ರ ಸರ್ವಕಾಲದಲ್ಲಿ, ಸರ್ವ ದೇಶದಲ್ಲಿ, ಸರ್ವ ವಸ್ತುವಿನಲ್ಲಿಯೂ ಕೂಡ ಏನದ ಸಮದರ್ಶಿನ. ಅವ ಹೆಂಗದನ ಸಮಾನ ದೃಷ್ಟಿ. ಅದು ಸಮಾನ ದೃಷ್ಟಿ. ಸಣ್ಣವರು ದೊಡ್ಡವರು, ಕಲಿತವರು ಕಲೀಲಾರದವರು, ಹೆಣ್ಣ ಗಂಡ ಪ್ರಾಣಿ ಪಕ್ಷಿ 84 ಲಕ್ಷ ಯೋನಿಗಳಿಗೆ ಏನಂತಾರೆ ಅವರು ಸಮದರ್ಶಿ. ಯಾರಿಗೆ ಅದಕ್ಕೆ ಶಬ್ದ ಕಶ್ಚಿತ್ ಅಂತ ಶಬ್ದ ಇಟ್ಟು, ಕಶ್ಚಿತ್ ದುಃಖ ಮರೆಯಿತು. ಯಾರಿಗೂ ತ್ರಾಸ ಆಗಬಾರ್ದು. ಪರಮಾತ್ಮ ಅದೇ ಪ್ರಾರ್ಥನೆ ಮಾಡ್ತಾರೆ ಭಗವಂತನಿಗೆ, ಯಾರಿಗೆ ಆಗಬಾರ್ದಪ್ಪ. ಯಾಕೆ ತನ್ನಂತೆ ಪರರ ಬಗೆದೊಡ ಕೈಲಾಸ ಭಿನ್ನಾನವಕ್ಕೂ ಸರ್ವ. ಎಲ್ಲರನ್ನು ತನ್ನಂಗೆ ನೋಡ್ತಾರೆ. ನನಗೆ ಹೆಂಗೆ ದುಃಖ ಬರಬಾರ್ದಂತೇವಲ್ಲ, ಅಲ್ಲಿ ನಾನೇ ಇದ್ದೀನಿ, ಅಲ್ಲಿ ನನ್ನ ಆತ್ಮನೇ ಅದ, ಅಲ್ಲಿ ನಾ ಇದ್ದೀನಿ. ಯಾರಿಗೆ ಅವ್ರಿಗಾದ್ರೆ ನನಗಾದಂಗೆ. ಅದಕ್ಕೆ ಹೀಗೆ ತತ್ವಜ್ಞಾನಿ ಏನದ ಯೋಗಿ ಇಷ್ಟು ಮನಸ್ಸನ್ನು ಸೂಕ್ಷ್ಮ ಮಾಡಿರ್ತಕ್ಕಂಥವ. ಎಷ್ಟು ಸೂಕ್ಷ್ಮ ನೋಡ್ರಿ ಮನಸ್ಸು, ಇಷ್ಟು ಮನಸ್ಸನ್ನು ಸೂಕ್ಷ್ಮ ಮಾಡ್ತಕ್ಕಂಥವ. ಅಂಥವ್ರು ಅವಿರಳ. ಅದಕ್ಕೆ ಏಕೋವಾದ್ವೇವ ಅಂತ. ಈ ಮನಸ್ಸು ಇಷ್ಟು ವಿಚಿತ್ರದ, ಎಂತೆಂಥವರಿಗೆ ಹೈರಾಣ ಮಾಡ್ಯದೆ. ಏಕನಾಥ ಭಾಗವತ ಹೇಳ ಎಂತೆಂಥವ್ರಿಗೆ ಹೈರಾಣ ಮಾಡ್ಯದಂತ. ಏನಪ್ಪ ಅಂತ ಕೇಳಿದ್ರೆ ಯಾರ್ಯಾರಿಗೆ ಮಾಡ್ಯದ? ಮನೋವಶೇ ಅನ್ನೇ ಹಿ ಅಭವಂ ಸ್ಮ ದೇವ ಮನಶ್ಚ ನಾಣ್ಯಶ್ಚ ವಶಂ ಸಮೇತಿ. ಇದು ಬ್ರಹ್ಮಗೆ ವಶ ಆಗಿಲ್ಲ ರೀ ಮನಸ್ಸು. ನಮಗಾರ ಬಿಡಿ, ಬ್ರಹ್ಮ ಅಂದ್ರೆ ಈ ಬ್ರಹ್ಮ ಚತುರ್ಮುಖ ಬ್ರಹ್ಮ. ಅವ್ರು ಹೆಂಗೆ ಹಾಳಾಗ್ಯಾರ ಅನ್ನೋದು ಬರ್ದಾರ ಅವರು. ಚಂದ್ರ ಹೆಂಗೆ ಹಾಳಾಗ್ಯಾನ, ಬ್ರಹ್ಮ ಹೆಂಗೆ ಹಾಳಾಗ್ಯಾನ, ನಾರಾಯಣ ಇವರೆಲ್ಲ ಹೋಗ್ಯಾರ. ದೇವತೆಗಳು ಸುದ್ದಿ ಹೇಳ್ತಾರೆ ಅವರು. ಭಾಗವತ ಏನಪ್ಪ ಇವರೆಲ್ಲ ಏನಪ್ಪ ಅಂತ ಕೇಳಿದ್ರೆ ಹೋಗಿದ್ದಾರೆ. ಮನಸ್ಸಿಗೆ ಅಧಿಷ್ಠಾತ ಚಂದ್ರ ಅಲ್ರಿ, ಚಂದ್ರನೇ ಹಾಳಾಗ್ಯಾನ ಅವನು. ಅದಕ್ಕೆ ಹೇಳ್ತಾರಪ್ಪ ಅಂತ ಶಾಸ್ತ್ರ ಹೇಳಿದ್ರು. ಮನಸ್ಸಿಂದ ಚಂದ್ರ ಅಧಿಷ್ಠಾತ ಮನಾಸಿ ಮನೆ ಚಳಿಲೆ ಚದ್ರಾಸಿ ವ್ಯಭಿಚಾರೋನಿ ಗುರುಪತ್ನೀಶಿ ಕ್ಷಯರೋಗ ತ್ಯಾಸಿ. ಮತ್ತು ಇನ್ನೇನು ಹೇಳ್ಬೇಕು, ಉಳ್ಕಿದೆಲ್ಲ ಭಾಳ ಬರ್ದಾರು. ರುದ್ರಂದು ಬ್ರಹ್ಮಂದು ಶಿವಂದು ಎಲ್ಲ ಬರ್ದಾರ. ಎಲ್ಲರಿಗೆ ಅಂಥವ್ರಿಗೆ ಮನುಷ್ಯ ಆಗ್ಯದ. ಒಳ್ಳೆಯವರು ಒಳ್ಳೆಯಾಡುವ ಗುಳ್ಳವು ಪಲ್ಲಕ್ಕಿ ಬೆಳಿಳತ್ರಿ. ಹೆಂಡಿ ಗುಳ್ಳ ಇರ್ತಾಳೆ. ಒಳ್ಳೊಳ್ಳೆ ದೇವ್ರಿಗೆ ಸಿಗುವಲ್ಲ ಪಲ್ಲಕ್ಕಿನ, ಗುಳ್ಳವ ನನ್ನ ಪಲ್ಲಕ್ಕಿ ಕೊಡೋದಿಲ್ಲ. ಹಂಗೆ ಈ ಮನಸ್ಸಿನ ಕೈಯಾಗ ಬ್ರಹ್ಮ, ರುದ್ರ, ನಾರಾಯಣ, ಆಮೇಲೆ ಸ್ವತಃ ಏನಪ್ಪ ಅಂದ್ರೆ ಅವರ ಅಪ್ಪ ಮನಸ್ಸಿನ ಅಪ್ಪ ಚಂದ್ರ. ಇಂಥವ್ರು ಹಾಳಾಗ್ಯಾರ ಅಂದ್ರೆ ಈ ಮನಸ್ಸು ಯಾರ ಕೈಯಾಗ ಸಿಗ್ತದ ಅಂತಂತಾರೆ. ಅವ್ರು ಭಾಳ ಕಠಿಣ. ಐಸಾ ದೇವ ದುರ್ಜಯ ಹೇ ಮನ ತ್ಯಾಸಿ ಆವರಿ ಇತರ ಕೋಣ. ಅದು ಇತರ ಕೋಣ ಯಾರಾಗ್ತಾರೆ? ಅದಕ್ಕೆ ಮನಚಿ ಮನಾಚೆ ದ್ಯೋತಕ, ಮನಚಿ ಮನಾಚೆ ಸಾಧಕ, ಮನಚಿ ಮನಾಚೆ ಬಾಧಕ, ಮನಚಿ ಘಾತಕ ಮನಾಶಿ. ಮನಸ್ಸೇ ಸಾಧಕದ, ಮನಸ್ಸೇ ಬಾಧಕದ, ಮನಸ್ಸನೇ ಮೇಲೆತ್ತದ, ಮನಸ್ಸೇ ನಿನ್ನನ್ನು ಘಾತಕ. ಅದಕ್ಕಂತಾರೆ ಅವರಪ್ಪ, ಜೇವಿ ವೇಳು ಆಡತಿ ವೇಳು ಜಾಳಿ ವೇಳುವ ಕಾಂಚಣಿ ಮೇಳಿ ಸ್ವಯೇ ಪಾಡೂನಿ ಇಂಗಳಿ ಸಮೂಳ ಜಾಳಿ ಆಪಣಾತೆ. ವೇಳು ಅಂದ್ರೆ ಬಿದುರ ಅಡವ್ಯಾಗ ಬೆಳಿತಾವ್ರಿ. ಹಿಂಗೆ ಬೆಳಿತಾವೆ, ಒಂದಕ್ಕೊಂದು ಅದ್ರ ಮಗಲಿಗೆ ಬೆಳಿತಾವೆ. ಅಷ್ಟು ಗೆಳತನದಿಂದ ಬೆಳಿತಾವೆ. ಒಟ್ಟು ಎಲ್ಲ ಕೂಡಿ ಬೆಳಿತಾವೆ. ಗಾಳಿ ಬಿಡ್ತಾವೆ, ಒಂದಕ್ಕೊಂದು ತಿಕ್ಕಿ ಬೆಂಕಿ ಎತ್ತಿ ಎಲ್ಲ ಸುಟ್ಟೋಕು. ಹಾಗೆ ಈ ಮನಸ್ಸೇ ಎಲ್ಲ ಮಾಡಿ ಇವನ್ನ ಹಾಳು ಮಾಡೋದು.
ಉದ್ಧಾರ ಮಾಡೋದು ಮನಸ್ಸೇ, ಹಾಳು ಮಾಡೋದು ಮನಸ್ಸೇ. ತೇವಿ ಮನ ಮನಾಸಿ ಚಿಂತಿ ಮರಣ, ತೈಸೆ ಸದ್ಗುರುಚಿ ರಘವಿ ಶರಣ, ತ್ಯಾಚೆ ವಚನೆ ವಿಶ್ವಾಸೋನ, ಕರಿ ಗುರುಭಜನ ನಿರಭಿಮಾನೆ. जेवी हिरेनी हेरा चिरजे तेवी मनेची मन धैर्जे हेही तेची गा लाईजे जय ಸದ್ಗುರು ಕೃಪಾ ಪಾಹಿಜೆ. ಈಗ ವಜ್ರ ಕತ್ತರಿಸ್ಬೇಕಾದ್ರೆ ವಜ್ರನೇ ಕತ್ತರಿಸ್ತಾರೆ, ಅದ್ರ ತುದಿಗೆ ಹಚ್ತಾರೆ, ಇದಕ್ಕೆ ಒಳಗಿಲ್ಲ ಅದು. ಹಂಗೆ ಮನದಿಂದನೇ ಮನ ಸಂಸಾರಕ್ಕೆ ಸಾಧಕನೂ ಅದ, ಮನ ಬಾಧಕನೂ ಅದ. ಅದಕ್ಕೆ ಈ ಮನಸ್ಸನ್ನು ಏನಪ್ಪ ಅಂತ ಕೇಳಿದರೆ ಏನಕ್ಕೇನ ಪ್ರಕಾರದಿಂದ ಏನಪ್ಪ ಅಂದ್ರೆ ಬಿಟ್ಟು ಸರ್ವತ್ರ ಸಮಬುದ್ಧಿ ಮಾಡೋಕ್ಕೆ ಪ್ರಯತ್ನ ಮಾಡು ಅಂತ ಪರಮಾತ್ಮ ಹೇಳ್ತಾನೆ. ಅದನ್ನೇ ಹೇಳ್ತಾರೆ ಶಂಕರ ಭಗವತ್. ಸರ್ವಭೂತಸ್ಥಂ ಸರ್ವೇಷು ಭೂತೇಷು ಸ್ಥಿತಂ ಸ್ವಂ ಆತ್ಮಾನಂ. ಎಲ್ಲ ಭೂತಗಳು ಸರ್ವಭೂತ ಸ್ಥಿತಂ ಆತ್ಮಾನಂ ಅಂದ್ರೇನು? ಎಲ್ಲ ಭೂತಗಳಲ್ಲಿ ಇರುವ ತನ್ನ ಆತ್ಮನನ್ನು. ಇನ್ನು ಸರ್ವಭೂತಾನಿ ಚ ಆತ್ಮನೇ ಬ್ರಹ್ಮಾದೀನಿ ಸ್ತಂಭ ಪರ್ಯಂತಾನಿ ಚ ಸರ್ವಭೂತಾನಿ. ಬ್ರಹ್ಮ ಚೇತನವಾದ ಬ್ರಹ್ಮನೇ ಮೊದಲು ಮಾಡಿಕೊಂಡು ಅಚೇತನವಾದ ಕಂಬ ಅಂತಾರಲ್ಲ, ನಮ್ಮ ಶಾಸ್ತ್ರದ ಹೇಳ್ತಾರೆ, ಬ್ರಹ್ಮದಿಂದ ಕಂಬ ಕಂಬ ಅಚೇತನ, ಅಚೇತನದಿಂದ ಚೇತನ ಅಂದರೆ ಬ್ರಹ್ಮ, ಚತುರ್ಮುಖ ಬ್ರಹ್ಮ. ಅಲ್ಲಿವರೆಗೆ ಏನಪ್ಪ ಅಂತ ಕೇಳಿದ್ರೆ ಶಾಸ್ತ್ರ ಹೇಳಿದರು, ಏಕತಾಂ ಗತಾನಿ ಈಕ್ಷತೆ ಪಶ್ಯಂತಿ ಯೋಗಯುಕ್ತಾತ್ಮ. ಅವ ಹೆಂಗತಾನ? ಕಂಬ ಅಚೇತನವಾದ ಕಂಬದ ಸ್ತಂಭದಿಂದ ಚೇತನ ಬ್ರಹ್ಮನವರೆಗೂ, ಅಲ್ಲಿಯವರೆಗೂ ಏನು ಕಾಣ್ತಾನೆ? ಅವು ತನ್ನಲ್ಲೇ ನೋಡ್ತಾನೆ. ಇನ್ನು ಅನಂತ ನಾಮರೂಪದಲ್ಲಿ ತನ್ನನ್ನೇ ನೋಡ್ತಾನೆ, ಅವುದರಲ್ಲಿ ತನ್ನನ್ನೇ ನೋಡ್ತಾನೆ, ತನ್ನಲ್ಲಿ ಅವೆಲ್ಲವನ್ನು ಕೂಡ ನೋಡ್ತಾನೆ. ಅಂದರೆ ಏನು? ಸಮಾಹಿತ ಅಂತಃಕರಣ ಸರ್ವತ್ರ ಸಮದರ್ಶನ. ಅವ ಸಮಾಹಿತ ಅಂದರೆ ಏನು? ಆಹಿತ ಅಂದರೆ ಇರೋದು, ಸಮಾಗಿರು. ಶಾಸ್ತ್ರದಾಗ ಹೇಳೇನು, ಮೊದಲು ಕುಂಡ್ರದೇ ಸಮ ಜಗದೇ ಕುಂಡ್ರ ಅಂತಾರೆ ಗೀತದಾಗ ನೋಡಿ. ನಾತು ಶ್ರೀತಂ ನಾತಿ ನೀಚಂ. ಕುಂಡ್ರೋದೇ ಮೊದಲು ಸಮಾದಾಗ ಕುಂಡ್ರು. ಮತ್ತು ನೀ ಹಿಂಗೆ ಕುಂತೆ ಅಂದ್ರೆ ಹೆಂಗೆ ಹಾಕದ? ಮೂರು ಗಾಲಿ ಮಣಿ ಮೇಲೆ ಕುಂತೆ ಅಂದ್ರೆ, ಮೂರು ಗಾಲಿ ಮಣಿ ಕುಂತೆ ಅಂದರೆ ಹೆಂಗೆ ಹಾಕದ? ಹಂಗಿಲ್ಲ. ಹಂಗೇನಪ್ಪ ಅಂದ್ರೆ ನೀ ಸಮ ಕೂಡ್ರು, ಜಗ ಸಮ ಬೇಕು. ಹಂಗೆ ಮನಸ್ಸೂ ಸಮ ಬೇಕಂತಾರೆ ಅವ್ರು. ಜಗ ಸಮಾದಕ್ಕೆ ಕುಂತೀವಿ, ಮನಸ್ಸು ಸಮ ಇರಲಿಲ್ಲ ಅಂದ್ರೆ ಏನು ಮಾಡ್ತಿ? ಅದಕ್ಕೆ ಅಂತಪ್ಪ ಅಂದ್ರೆ ಅದಕ್ಕಂತಾರೆ ಅವರು ಸರ್ವತ್ರ ಸಮದರ್ಶಿ. ಹೆಂಗೆ? ಸಮಾಹಿತ ಅಂತಃಕರಣ. ಅಂತಃಕರಣವನ್ನು ಮನಸ್ಸನ್ನು ಯಾರು ಸಮ ಮಾಡ್ಯಾರ? ಬುದ್ಧಿ, ಚಿತ್ತ, ಅಹಂಕಾರ ಇವೆಲ್ಲನೂ ಯಾವ್ದ್ರದ್ದು ಅಭಿಮಾನ ಮಾಡೋಂಗಿಲ್ಲ, ಯಾವ್ದ್ರದ್ದು ಚಿತ್ತ ಸ್ಮರಣೆ ಮಾಡೋಂಗಿಲ್ಲ, ಯಾಕಡೆ ಮನಸ್ಸು ಹೋಗಂಗಿಲ್ಲ. ಹೌದಿಲ್ಲ? ಸಿಕ್ಕದ್ದನ್ನು ನಿಶ್ಚಯ ಮಾಡೋಂಗಿಲ್ಲ, ಬ್ರಹ್ಮನ ನಿಶ್ಚಯ ಇದು ಅಂತಃಕರಣ ಸಮಾಹಿತ ಇರಬೇಕು. ಇದ್ರಾಗ ಒಂದರೆ ಹೋಯಿತು ಅಂದ್ರೆ ನಾಲ್ಕು ಕಾಲ ಒಂದು ಕಾಲ ಮುರಿದಂಗೆ ಮುಂಚಿದು. ಅದಕ್ಕಂತಾರೆ ಸಮಾಹಿತ ಅಂತಃಕರಣ. ಸಮಾಹಿತ ಅಂತಃಕರಣ ಅಮಾತನ ಸರ್ವತ್ರ ಸಮದರ್ಶಿನ. ಎಲ್ಲವನ್ನು ಕೂಡ ಒಂದೇ ಆಗಿ ನೋಡುವುದು. ಏನು ಎಲ್ಲ ಅಂದರೆ ಬ್ರಹ್ಮಾದಿ ಸ್ಥಾವರಾಂತೇಶು. ಬ್ರಹ್ಮವೇ ಮೊದಲು ಮಾಡಿಕೊಂಡು ಚೇತನವಾದ ಚತುರ್ಮುಖನಾದ ಬ್ರಹ್ಮನೇ ಮೊದಲು ಮಾಡಿಕೊಂಡು ಅಚೇತನವಾದ ಸ್ಥಾಣು ಅಂದರೆ ಕಟ್ಟಿಗೆ ಪರ್ಯಂತ. ಮತ್ತು ಕಟ್ಟಿಗೆ ಬ್ರಹ್ಮನಂಗಿಲ್ಲ, ಕಟ್ಟಿಗೆ ಬ್ರಹ್ಮನಂಗಿಲ್ಲ. ಏನು ಹೇಳ್ತಾರೆ ಅವರದಕ್ಕೆ? ಸ್ಥಾವರ ಅಂದರೆ ವಿಷಯೇಶು, ವಿಷಯಗಳಲ್ಲಿ, ಸರ್ವಭೂತೇಶು ಸಮಂ ನಿರ್ವಿಶೇಷಂ ಬ್ರಹ್ಮ. ಅಲ್ಲೇನು ನೋಡ್ತಾನೆ ರೀ? ಸಮ ವಿಷಯಗಳಾಗಿರ್ತಕ್ಕಂಥ ಅದರೊಳಗೆ 10x10, 20x20, 50x50, 100x100 ರೂ ಮೇರ ಲೆಕ್ಕ.
ಅವೆಲ್ಲದರಲ್ಲಿ ಏನಪ್ಪ ಅಂದ್ರೆ ಆ ಪೊಳ್ಳನ್ನು ಆಕಾಶವನ್ನು ನೋಡ್ತಕ್ಕಂಥದ್ದು ಅವನಿಗೆ ಇರಬೇಕು. ಅಂಥ ಮನುಷ್ಯ ಇದ್ದ ಅಂತ ಕೇಳಿದ್ರೆ ಅವನ ಜೀವನದಲ್ಲಿ ಏನಾಗ್ತಂದ್ರೆ ಅವ ಸುಖಿ ಆಗ್ತಾನಂತಾರೆ ಅವರು. ಬ್ರಹ್ಮ ಸ್ಥಾವರ ಅಂತ್ಯೇಶು ವಿಷಮೇಶು, ಹೌದಲ್ಲ? ಅವೆಲ್ಲ ನಾಮರೂಪ ವಿಷಮ ಅದಾವ. ಒಂದೇ ಹೆಸರು 4 ಮಂದಿಗೆ ಇಟ್ಟರೆ ಜಗಳ ಬರ್ತಾಯಿಲ್ಲ. ಒಂದು ಮನೆಯಾಗ 4 ಮಂದಿಗೆ ಕಲ್ಲಪ್ಪ ಕಲ್ಲಪ್ಪ ಕಲ್ಲಪ್ಪ, ಕಲ್ಲಪ್ಪ ಬಾ ಅಂದ್ರೆ ನಾವು ಬರೋದು. ಇವ ಕಲ್ಲಪ್ಪ, ಒಂದು ಮಲ್ಲಪ್ಪ, ಒಂದು ಭೀಮಪ್ಪ, ಒಂದು ಗುಂಡಪ್ಪ, ಹಿಂಗೆ ಹೆಸರಿಟ್ರೆ ವ್ಯವಹಾರ ನಡೀತದೆ. ಎಲ್ಲರೂ ಮಲ್ಲಪ್ಪ, ಎಲ್ಲರೂ ನನ್ನ ಮಕ್ಕಳು. ಖರೇಪ್ಪ ಹೆಸರು ಬೇರೆ ಇಡು, ನಿನ್ನ ಮಕ್ಕಳೇ ಅದಾರ. ಎಲ್ಲರೂ ಮಲ್ಲಪ್ಪ ಅಂದ್ರೆ ವ್ಯವಹಾರ ನಡೆಯಂಗಿಲ್ಲ. ಅವ ಕರ್ದಾನಂತ ಇವ ಕರ್ದಾನಂತ ಅವ, ನೀ ಹಾಗೆ ಸಾಯ್ತಿ. ಯಾರೂ ಬರೋಂಗಿಲ್ಲ, ಯಾರೂ ನೀರು ಕೊಡೋಂಗಿಲ್ಲ. ಹೌದಿಲ್ಲ? ವ್ಯವಹಾರ ನಡಿಬೇಕಾದ್ರೆ ಹೆಸರು ಬೇರೆ ಇಡಬೇಕು. ನಿನ್ನೂನೇ ಅದಾವ ಖರೆ ಮಕ್ಕಳು, ಹೆಸರು ಬೇರೆ ಇಡುವ. ಗುಂಡಪ್ಪ, ಒಬ್ಬ ಕಲ್ಲಪ್ಪ, ಒಬ್ಬ ಮಲ್ಲಪ್ಪ, ಒಬ್ಬ ಭೀಮಪ್ಪ ನಡೀತದೆ. ಭೀಮಪ್ಪ ನೀರು ತೊಗೊಂಬ, ಕಲ್ಲಪ್ಪ ರೊಟ್ಟಿ ತೊಗೊಂಬ, ನಡೀತದೆ. ಮತ್ತು ಈ ನಡೆಯಂಗಿಲ್ಲ. ಅದಕ್ಕೆ ವಿಷಮೇಶು ಅಂತ ಅದಕ್ಕೆ ಬರೆದರು. ಇವೆಲ್ಲ ಅವನೇ ಮಾಡಕ್ಕೆ ಬ್ರಹ್ಮ ಹಿಡ್ಕೊಂಡು ಎಲ್ಲಿ ವಿಷಮೇಶು ಶಬ್ದ ಇಟ್ಟರು. ವಿಷಮಗಳಲ್ಲಿ ಸಮ ನೋಡಬೇಕು. ಕಲ್ಲಪ್ಪ ನನ್ನ ಮಗನೇ, ಭೀಮಪ್ಪನು ನನ್ನ ಮಗನೇ, ಗುಂಡಪ್ಪನು ನನ್ನ ಮಗನೇ, ನನ್ನ ಮಗ. ಹೌದಲ್ಲ? ಸಮ ನೋಡ್ತಾನೆ. ಸಮ ನೋಡಿದ್ರೆ ನಮ್ಮಪ್ಪ ಚಲೋ ಅಂತಾರೆ, ಇಲ್ಲಾಂದ್ರೆ ಕುತ್ತಿಗೆ ಸಿಗ್ತಾವೆ. ಸಮಾನ ಹಂಚಿಕೊಡ್ತಾನಲ್ಲ ಮಕ್ಕಳ ಪ್ರೀತಿ ಇದ್ದ ಹಂಗೆ ಬ್ರಹ್ಮ ಏನದ ಆತ್ಮ ಸಮಾದ, ಯಾರಲ್ಲಿ ಹೆಚ್ಚು ಕಡಿಮೆ ಇಲ್ಲ. ಪ್ರಾಣಿಯಲ್ಲಿ, ಪಶುವಿನಲ್ಲಿ, ಪಕ್ಷಿಯಲ್ಲಿ ಬ್ರಹ್ಮ ಹಿಡ್ಕೊಂಡು ಇಲ್ಲಿ ತನಕ. ಅದಕ್ಕೆ ಬ್ರಹ್ಮಾದಿ ಸ್ಥಾವರಯಂತೇಶು ವಿಷಯೇಶು ವಿಷಮೇಶು, ನಾಮರೂಪಗಳಲ್ಲಿ, ವಿಷಯ ಅಂದ್ರೆ ನಾಮರೂಪ, ಅವುಗಳಲ್ಲಿ ಸರ್ವೇಶು, ಎಲ್ಲ ನಾಮರೂಪಗಳಲ್ಲಿ. ಹೆಂಗಪ್ಪ ಹೇಳ್ತಾರೆ ಅವರು. ಮತ್ತು ಹೆಂಗದ ನಾಮ ವಿಷಮೇಶು ಸರ್ವಭೂತೇಶು ಸಮಂ ನಿರ್ವಿಶೇಷಂ ಬ್ರಹ್ಮ. ಅದು ಹೆಂಗದ್ರಿ? ಅಲ್ಲೇನು ವಿಶೇಷ ಇಲ್ಲ. ಬಲ್ಬ್ದಾಗ ವಿಶೇಷ ಅದ, ಕರೆಂಟ್ದಾಗ ಏನು ವಿಶೇಷ ಇಲ್ಲ. ಬಣ್ಣದ ಬಲ್ಬ, ಸಣ್ಣ ಬಲ್ಬ, ದೊಡ್ಡ ಬಲ್ಬ್ ಇರ್ತಿರ್ಬೇಕು. ಅದಕ್ಕೆ ಹೇಳ್ತಾರೆ ಅವರು, ಬ್ರಹ್ಮಾದಿ ಸ್ಥಾವರ ಅಂತೇಶು ಸರ್ವೇಶು, ಹೌದಲ್ರಿ, ವಿಷಮೇಶು ಸರ್ವಭೂತೇಶು, ಸರ್ವಭೂತಗಳಲ್ಲಿ ಬ್ರಹ್ಮಾದಿ ಸ್ಥಾವರ ಅಂತೇಶು. ಸರ್ವೇಶು ಅಂದರೆ ಏನು ರೀ? ಬ್ರಹ್ಮಾದಿ ಸ್ಥಾವರ ಅಂತೇಶು, ಬ್ರಹ್ಮ ಹಿಡ್ಕೊಂಡು ಜಡ ಪದಾರ್ಥಗಳವರೆಗೆ. ಅವು ಹೆಂಗದವು? ವಿಷಮೇಶು. ಮೊದಲು ಈ ಶಬ್ದ ವಿಷಮೇಶು ಬ್ರಹ್ಮಾದಿ ಸ್ಥಾವರ ಪರಂತೇಶು. ಏನವು? ಸರ್ವಭೂತೇಶು. ಹಿಂದೆ ಮಾಡ್ಕೋಬೇಕು. ಸರ್ವಭೂತೇಶು ಏನಪ್ಪ? ಸ್ಥಾವರಾದಿ ಬ್ರಹ್ಮ ಪರ್ಯಂತ ವಿಷಮೇಶು. ಭಿನ್ನ ಭಿನ್ನಗಳಲ್ಲಿ ಏನು ಮಾಡ್ತಾನೆ? ಸಮಂ. ಸಮಂ ಅಂದರೆ ಏನು ರೀ? ವಿಶೇಷ. ಸರ್ವೇಶು ಇತ್ತಲ್ಲಲ್ಲಿ, ಇಲ್ಲೇ ನೋಡ್ತಾವ ಅವ ವಿಶೇಷ ನೋಡಿದ್ದ. ಈಗ ನಿರ್ವಿಶೇಷಂ, ಸಣ್ಣ ಬಲ್ಬ, ದೊಡ್ಡ ಬಲ್ಬ, ಇದು ವಿಶೇಷ. ಕರೆಂಟ ನಿರ್ವಿಶೇಷ. ಸಣ್ಣ ಕೋಲಿ, ದೊಡ್ಡ ಕೋಲಿ ವಿಶೇಷ. ಆಕಾಶ ನಿರ್ವಿಶೇಷ. ನೋಡ್ರಿ ಹೆಂಗೆ ಬರ್ದಾರ. ವಿಶೇಷೇಶು ನಿರ್ವಿಶೇಷ ನೋಡ್ತಾನವ. ವಿಶೇಷ ನಾಮರೂಪ, ನಿರ್ವಿಶೇಷ ಅಸ್ಥಿಭಾತಿ. ಅವ ನಾಮರೂಪಗಳಲ್ಲಿ ಅಸ್ಥಿಭಾತಿ ನೋಡ್ತಾನವ. ಅವೆಲ್ಲ ನಾಮರೂಪ ವಿಷಮ ಅದಾವ, ವಿಶೇಷ ಅದಾವ, ವಿಶೇಷ ಅದಾವ. ಹೌದಾ? ರಾಗ ವಿಶೇಷ ಇರ್ತಾವ, ಶ್ರುತಿ ವಿಶೇಷ ಇರೋಂಗಿಲ್ಲ. ರಾಗ ವಿಶೇಷ ಇರ್ತಾವೆ. ಆಭರಣ ಈಭರಣ ರಾಗ ಇರ್ತಾವೆ. ಮೊದಲು ಅಂತ ಹಿಡಿ ಕಾಳಿಚಾರ ಹಿಡಿ ಅಂತ ನೋಡಿ. ಕಾಳಿಚಾರ ನಿರ್ವಿಶೇಷ ಅಂತ ನೋಡ್ರಿ. ಅದು ನಿರ್ವಿಶೇಷ. ಅದ್ರ ಮೇಲೆ ಬೇಕಾಟ್ಟು ಹಾಡ್ರಿ ನಡೀತದೆ. ಅವ ಕಡಿತಕ್ಕೆ ಅದೇ ಹಿಡಿತಾನೆ. ರಾಗ ವಿಶೇಷ ಅದಾವ. ಹಾಗಿಲ್ಲ, ನಾಮರೂಪ ವಿಶೇಷ ಅದಾವ, ಅಸ್ಥಿಭಾತಿ ನಿರ್ವಿಶೇಷ ಅದ. ಅದಕ್ಕಂತಾರು ನಿರ್ವಿಶೇಷಂ. ಅದೇನದದು?
ಬ್ರಹ್ಮಾತ್ಮೈಕ್ಯ ವಿಷಯಂ, ಅದೇ ಬ್ರಹ್ಮ ಆತ್ಮ, ಅಂತಃಕರಣ ಅವಚ್ಛಿನ್ನ ಚೇತನ, ಆಮೇಲೆ ಜಗತ್ ವಿಶೇಷ ಅವಚ್ಛಿನ್ನ ಚೇತನ. ಇವೇನದಾವಲ್ಲ, ಮಾಯಾ ಅವಚ್ಛಿನ್ನ, ಶರೀರ ಅವಚ್ಛಿನ್ನ ಏನದವ, ಇದು ಅವಚ್ಛಿನ್ನ. ಏನಪ್ಪ ಅಂದ್ರೆ ಚೈತನ್ಯದ ಏಕತ್ವ ವಿಷಯಂ ದರ್ಶನಂ ಜ್ಞಾನಂ, ಅದನ್ನೇ ನೋಡ್ತಾನೆ, ಅದನ್ನೇ ನೋಡ್ತಾನೆ. ಏನಪ್ಪ, ನಾಮರೂಪಗಳನ್ನು ಎಲ್ಲ ಬಿಟ್ಟು, ವಿಶೇಷವಾದ ನಾಮರೂಪಾದಿಗಳನ್ನು ಬಿಟ್ಟು ನಿರ್ವಿಶೇಷವಾಗಿರ್ತಕ್ಕಂಥ ಏನು ಚೇತನದ ಅದು ಯಾವ ನೋಡ್ತಾನೆ, ಯಶ ಸಹ ಯಾವ ನೋಡುತ್ತಾನೆ ಅವ ಸರ್ವತ್ರ ಸಮದರ್ಶಿನ, ಅವನಿಗೆ ಅಂತಾರೆ ಸರ್ವತ್ರ ಸಮದರ್ಶಿನ. ಅಲ್ಲಿ ಕಲನೇ ಬರಂಗಿಲ್ಲ, ಹೌದಲ್ರಿ? ಒಂದು ವೇಳೆ ಧೃತರಾಷ್ಟ್ರ ಸರ್ವತ್ರ ಸಮದರ್ಶನ ಅಂದಿದ್ದ ಅಂದ್ರೆ ಯುದ್ಧನೇ ಆಕೈತಿಲ್ಲ, ಮೊದಲೇ ಕೂಡಿತ್ತದು. ಮಾತಿಟ್ಟು ದರ್ಶನ ಏನು ಮಾಡ್ತಾರೆ ಮೊದಲೇ, ಬರೀ ಕಣ್ಣು ಹೋಗಿದ್ದಿಲ್ಲ ಅವನಿಗೆ ಬುದ್ಧಿನೇ ಹೋಗಿತ್ತು. ಸಮಸ್ಯೆ ಅದ. ಬುದ್ಧಿ ಚಕ್ಷು ಅಂತಿರಲ್ಲ, ಶಾಸ್ತ್ರದಾಗ ಬುದ್ಧಿ ಚಕ್ಷು ಅಂದಿರಿ, ಸಾರಥಿ ಅಂದಿರಿ, ಬುದ್ಧಿಂತೂ ಸಾರಥಿ ಬಿದ್ದಿ, ಅದೇ ಹೋಯ್ತು. ಜ್ಞಾನ ಚಕ್ಷು ಅದು ಕಳ್ಕೊಂಡ, ಭೇದ ಬುದ್ಧಿ ಬಂತು, ಆಯ್ತು. ಎಲ್ಲನೂ ಕಳ್ಕೊಂಡ ಅವನು, ಎಲ್ಲ ಕಳ್ಕೊಂಡು ಅವನು ಸತ್ತ, ಮಕ್ಕಳು ಸತ್ತು. ಅದಕ್ಕೆ ಅಂತ ಒಂದು ವೇಳೆ ಅವನಲ್ಲಿ ಹಿಂಗಾಗಿತ್ತು, ಎಲ್ಲರೂ ನಮ್ಮವ್ರ ಮಕ್ಕಳಪ್ಪ ಏನು ಚೆಂದ ನೋಡಿ ಮಾಡಿಕೊಡು ಅಂದಿದ್ರೆ ಸುಖವಾಗಿ ಅವನು ಇರ್ತಿದ್ದ, ಅವನು 101 ಮಂದಿ ಮಕ್ಕಳು ಇರ್ತಿದ್ದು. ಪರಂತು ಈ ಸಮದರ್ಶನ ಬುದ್ಧಿ ಬರಲಾರ್ದಕ್ಕೆ ಅವನಿಗೆ ಏನಾಯಿತು ಅಂದ್ರೆ ಎಲ್ಲನೂ ಹಾಳಾಯ್ತು ರೀ. ರಾಜ್ಯ ಹಾಳಾಯಿತು, ಮಕ್ಕಳು ಹಾಳಾಯಿತು, ಅವ ಹಾಳಾದ, ಅವನ ಹೆಸರೂ ಹಾಳಾಗೋಯ್ತು. ಧೃತರಾಷ್ಟ್ರತೆ ಯಾರೂ ಹೆಸರು ಇಡೋಂಗಿಲ್ಲ. ನೀವು ನೋಡಿ ಅಂಥದ್ದು. ಅದಕ್ಕೆ ಭೇದ ಬುದ್ಧಿ. ಆದರೆ ತತ್ವಜ್ಞಾನಿ ಹಾಗಲ್ಲ, ವಿದ್ಯಾ ವಿನಯ ಸಂಪನ್ನ, ಎಲ್ಲದರಲ್ಲಿ ಆತ್ಮಬುದ್ಧಿ ಸುಖಾಯ. ಹೌದಲ್ಲ, ಸ್ವಾತ್ಮಬುದ್ಧಿ ಸುಖಾಯ, ಪರಬುದ್ಧಿ ಚಲೋ ಇರೋಂಗಿಲ್ಲ. ಅದಕ್ಕಂತಾರೆ ಅವರು ಸರ್ವತ್ರ ಸಮದರ್ಶನ. ಸರ್ವತ್ರ ಅಂದರೆ ನಾಮರೂಪಗಳಲ್ಲಿ, ಎಲ್ಲದರಲ್ಲಿ, ಅನಂತ ದೇಹಗಳಲ್ಲಿ, ಅನಂತ ನಾಮರೂಪಗಳಲ್ಲಿ ಏನು ಅಸ್ಥಿಭಾತಿ ಪ್ರಿಯವನ್ನೇ ನೋಡ್ತಾನೆ, ತನ್ನನ್ನೇ ನೋಡ್ತಾನೆ. ಬ್ರಹ್ಮಾತ್ಮೈಕ ವಿಷಯಂ ದರ್ಶನಂ. ವಿಷಯ ಅಂದರೆ ದರ್ಶನ. ಅಂದ್ರೇನು? ದರ್ಶನ ಅಂದರೆ ಜ್ಞಾನಂ, ತಿಳುವಳಿಕೆ. ಹೌದಾ? ಅವು ವ್ಯವಹಾರ ಮಾಡಬಾರದು, ತಿಳಿಬೇಕು. ಹೌದಲ್ಲ? ಈ ಲಡ್ಡೂನು ಸಕ್ಕರೆಯಿಂದ ಆಗ್ಯದ, ಜಾಮೂನು ಸಕ್ಕರೆಯಿಂದ ಆಗ್ಯದ, ರಸಗುಲ್ಲ ಸಕ್ಕರೆ ಎಲ್ಲ ಕೂಡಿಸ್ಬಾರ್ದು. ಕೂಡ್ಸೋರು ಯಾವುದು ಸ್ವಾದ ಗೊತ್ತಾಗಿಲ್ಲ. ಲಡ್ಡು ಸಕ್ಕರೆನೇ, ಜಾಮೂನು ಸಕ್ಕರೆನೇ, ರಸಗುಲ್ಲ ಒಂದೊಂದು ಮಜಾನೇ ಬೇರೆ ಇರ್ತಾವೆ, ಸಕ್ಕರೆ ಇರೋದಕ್ಕೆ. ಹಾಗೆ ಎಲ್ಲದರಲ್ಲಿ ಸಕ್ಕರೆ ನೋಡಬೇಕು ವಿನಃ ಜಾಮೂನ ರಸಗುಲ್ಲ ಕೂಡ್ಸೋಕೆ ಹೋಗ್ಬಾರ್ದು. ಮೂರ್ಖ ಅಂತಾರೆ ಅವನು. ಹಾಗೇನಪ್ಪ ಉಣ ಗೊತ್ತಿಲ್ಲ ಅಂತ ಎಲ್ಲ ಕೂಡ್ಸ್ಕೊಂಡ. ಹಾಗೆ ತತ್ವಜ್ಞಾನಿ ಹೇಗೆ ಸಮದರ್ಶಿ ಅದನ, ಸಮಕರ್ತೃ ಅಲ್ಲ. ತಾಯಿ ಜೊತೆಗೆ ವ್ಯವಹಾರ ಮಾಡೋದು ತಾಯಿ ಜೊತೆಗೆ ಮಾಡ್ತಾನೆ, ತಂದೆ ಜೊತೆಗೆ ಮಾಡ್ತಾನೆ, ಹೆಂಡತಿ ಜೊತೆಗೆ ಮಾಡ್ತಾನೆ, ಅಕ್ಕ ತಂಗಿ ಜೊತೆ ಮಾಡ್ತಾನೆ, ಗುರುಗಳ ಜೊತೆಗೆ ಮಾಡ್ತಾನೆ, ಮಾಡ್ತಾನೆ. ಗೊತ್ತದ ಅವನಿಗೆ, ಎಲ್ಲ ಗೊತ್ತದ. ಸಮಕ್ರಿಯೆ ಅಲ್ಲ, ಸಮದರ್ಶಿ ಅದು. ಎಲ್ಲ ಪದಾರ್ಥ ಸೀನೆ ಅದ ಅಂತ ತಿಳ್ಕೊಬೇಕು ವಿನ ಅವೇನೂ ಗಡಬಡ ಮಾಡೋಕ್ಕೆ ಹೋಗ್ಬಾರ್ದು. ಸ್ವಾದ ಕೆಡ್ತದೆ. ಅದನ್ನು ತಿಳಿದು ಮತ್ತೇನು ಮಾಡೋಕ್ಕೆ ಹೋದೆ ತಿಳಿಯೋಕ್ಕದ, ಮಾಡೋದಲ್ಲ ಇದ್ರೊಳಗೆ, ತಿಳಿ ಅಂತಾರೆ. ಅದಕ್ಕಂತಾರೋ ಸಮದರ್ಶಿ, ಸಮಕ್ರಿಯ ಅಲ್ಲ. ತತ್ವಜ್ಞಾನಿ ಹೆಂಗಿರ್ತಾನೆ? ಎಲ್ಲದರಲ್ಲಿ ಬ್ರಹ್ಮವನ್ನು ನೋಡ್ತಾನೆ. ಚೇತನ ಬ್ರಹ್ಮ ಮಾಡೋಂಗಿಲ್ಲ ಅವಕ್ಕೆ. ಅವ ಚೇತನವನ್ನು ನೋಡ್ತಾನೆ, ಯಾವ ವ್ಯವಹಾರದ ಅದ್ರ ಜೊತೆ ವ್ಯವಹಾರ ಮಾಡ್ತಾನೆ, ಎಲ್ಲ ಸೌಲಭ್ಯ ಮಾಡ್ತಾನೆ. ಅದಕ್ಕಂತಾರೆ ಅವರು ಅಂತಹ ತತ್ವಜ್ಞಾನಿ ಏನಪ್ಪ, ಸಮದರ್ಶಿ ಆಗಿರ್ತಾನೆ. ಸಮದರ್ಶಿಯಾಗಿರ್ತಾನಂದ್ರೆ ಏನು? ಕೃಷ್ಣ ಕೇಳ್ದ, ಆ ಬ್ರಹ್ಮಪ್ಪ ನಂಗೆ ಗೊತ್ತಾಗಿಲ್ಲಪ್ಪ. ಹಂಗೆ ಸಮದರ್ಶಿ ಅಂದರೆ ಏನಂತಾರೆ? ನಾನು ನಿನ್ನ ಎದುರಿಗೆ ನಾನು ನಿಂತೀನಿಲ್ಲ,
ಎಂತಿದ್ದು ತನ್ಮೇಲೆ ಹೇಳ್ತಾನೆ, ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚ ಮೇ ನ ಪ್ರಣಶ್ಯತಿ. ತನ್ನ ಮೇಲೆ ಪರಮಾತ್ಮ ನಾನೆದುರಿಗಿದ್ದೀನಲ್ಲ. ಯಾರು ಎಲ್ಲರೂ ಕಡೆ ಪರಮಾತ್ಮ ಅದಾನ ಅಂದರು ಪಾಂಡವರು ಉಳಿದ್ರು. ಯಾರು ಅಂದಿಲ್ಲ ಪ್ರಣಶ್ಯತಿ. ಹೌದು, ನನ್ನನ್ನು ಸರ್ವತ್ರ ನೋಡಿಲ್ಲ ಅವರು. ಇವ ಪರಮಾತ್ಮ ಅಂತ ಗೊತ್ತಾಗಲಿಲ್ಲ ಅವರಿಗೆ. ಏನಾಯಿತು? ಪ್ರಣಶ್ಯತಿ. ಹೇ ಜಗದೇಕ ವೀರ ಪರಮಾತ್ಮ ಅಂತ ನಂಬುದರು ಯಾರು? ಪಾಂಡವರು. ಗೆದ್ದರು. ನೋಡಿದಲ್ಲ. ಅದಕ್ಕೆ ಹೇಳ್ತಾರೆ ಪರಮಾತ್ಮ, ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ. ಇಟ್ಟೆಲ್ಲ ಕೇಳಿ ಅರ್ಜುನ ಮತ್ತು ಸಂಶಯ ಬಂತದೆ. ಎಲ್ಲ ನನ್ನಲ್ಲಿ ಅದ, ನಾನೇ ಎಲ್ಲದರಾಗಿದ್ದೀನಿ ಅಂದ. 10ನೇ ಅಧ್ಯಾಯ ಮೇಲೆ ಸಂಶಯ ಬಂದದ ಅವನಿಗೆ. ಮತ್ತು ಅವನಿಗೆ ವಿಶ್ವರೂಪ ತೋರಿಸ್ಬೇಕಾಯ್ತು ಅವನಿಗೆ ಪರಮಾತ್ಮನಿಗೆ. ಹೆಂಗೆ ನೋಡ್ರಿ ಅಂಥ ಅರ್ಜುನ ರುಜು ಸರಳ ಭಾವ. ಅರ್ಜುನನಿಗೆ ಸಂಶಯ ಬಂತು, ದೇವರೇ ಮುಂದೆ ಅಂತ. ಏನಪ್ಪ ಹೇಳುದಂದ್ರೆ ಏನು ಬಾಯಿ ನೀನು ತಿಳಿದಂಗೆ ಹೇಳಕತ್ತಿ, ಅದು ಹೆಂಗೆ? ಎಲ್ಲ ನನ್ನಂತೆ ಕೇಳಿದ್ರು, ಸೂರ್ಯ ಚಂದ್ರ ಬಂದ್ರ ಬ್ರಹ್ಮ ಏನು ಮಾತಾಡ್ತಾರೆ? ನಂಬಲಿಲ್ಲ ನೋಡು, ಅರ್ಜುನ ನಂಬಲಿಲ್ಲ. ಉಳ್ಕಿದವ್ರಿಗೆ ಹೆಂಗೆ ಗುರುಗಳ ಮೇಲೆ ನಂಬಿಕೆ ಬರ್ತದೆ? ಭಾಳ ಕಠಿಣ. ಮತ್ತು ಅವನಿಗೆ ಮಾಡಿ ತೋರಿಸ್ಬೇಕಾಯ್ತು. ಗುರು ಬ್ರಹ್ಮ ಗುರು ವಿಷ್ಣು. ಮತ್ತು ಈಗಿನ ಸ್ವಾಮಿಗಳು ಬ್ರಹ್ಮ ವಿಷ್ಣು 4 ಕೈಯಲ್ಲಿ ಮಾಡ್ಕೊಳ್ಬೇಕು. ಪರಮಾತ್ಮನೇ ಇದ್ದು ಮಾಡೋದು ನೋಡಿ. 4 ಕೈಯ ನಿಂತ ಅಪಾರಾಗಿ ಹುಚ್ಚಾದವ ಅರ್ಜುನನಿಗೆ. ನನ್ನೊಳಗೆ ಇಡೀ ಜಗತ್ತದ ತೋರಿಸ್ಬೇಕಾಯ್ತು. ಪರಮಾತ್ಮನಿಗೆ ವಿಶ್ವಾಸ ಬರಲಿಲ್ಲ ನನಗೆ, ಅರ್ಜುನನಿಗೆ. ಏನು ಮಾಡ್ತೀರಿ? ಉಳ್ಕಿದವ್ರೆ ಗುರು ಬ್ರಹ್ಮ ಅಂತ ಹೆಂಗೆ ವಿಶ್ವಾಸ ಬರ್ಬೇಕ್ರಿ? ಬರೋಂಗಿಲ್ಲ. ಅದಕ್ಕೆ ಶಾಸ್ತ್ರ ತಿಳಿಯಂಗಿಲ್ಲ, ಅದರ ಅನುಭವ ಬರೋದು. ಕಾರಣ ಏನದ? ಅದು ಭಾಳ ಅಟೂಟ್ ಶ್ರದ್ಧೆ ಬೇಕಾಗ್ತದೆ. ಅದಕ್ಕಂತ ನಾವು ಪರಮಾತ್ಮ ತಂದೆ ಹೇಳ್ದ, ಯೋಮಾಂ ಪಶ್ಯತಿ ಸರ್ವತ್ರ, ಎಲ್ಲದರಲ್ಲಿ ಯಾರು ನನ್ನನ್ನೇ ನೋಡುತ್ತಾರೆಯೋ ವಿದ್ಯಾ ವಿನಯ ಸಂಪನ್ನೆ. ಅಲ್ಲಿ ಚಿತ್ರ ಬರೆದಾರೆ, ಬ್ರಾಹ್ಮಣೆ ಕೃಷ್ಣನ ಮೂರ್ತಿ ತೋರ್ಸ್ಯಾರ, ನಾಯಾಗ ಕೃಷ್ಣನ ಮೂರ್ತಿ ಚಿತ್ರ ಬರೆದಾರಲ್ಲಿ. ಎಲ್ಲದ್ರಾಗ ನಾ ಇದ್ದೀನಿ ಅಂತ ಅದಪ್ಪ ಅಂದ್ರೆ ಯೋಮಾಂ ಪಶ್ಯತಿ ಸರ್ವತ್ರ ಸರ್ವತ್ರ ಸಮಸ್ತ ನಾಮರೂಪಗಳಲ್ಲಿ, ಸಮಸ್ತ ದೇಹಗಳಲ್ಲಿ ಯಾರು ಮಾಂ ಪಶ್ಯತಿ. ಆಮೇಲೆ ಸರ್ವಂಚ ಮೈ ಪಶ್ಯತಿ, ಎಲ್ಲನೂ ನನ್ನಲ್ಲೇ. ಏಲೋಕ, ಬ್ರಹ್ಮಲೋಕ, ಪಾತಾಳ ಲೋಕ ಎಲ್ಲ ನನ್ನಲ್ಲಿ, ಎಲ್ಲ ನನ್ನಲ್ಲಿ. ಅದು ಭಾಳ ಹಿಂಗೆ ಯಾರು ನೋಡ್ತಾರೋ ಅರ್ಜುನ ಅವರಿಗೆ ಏನು ಅವ್ರಿಗೆ ನಾಶ ಮಾಡೋಂಗಿಲ್ಲ, ಅವ್ರು ನನಗೇನು ಮಾಡೋಂಗಿಲ್ಲ, ನಾ ಅವ್ರಿಗೇನು ಮಾಡೋಂಗಿಲ್ಲ. ಈ ಕಣ್ಣು ನಂದೆ ಕೈ ನಾಯಿಂದೆ ಅಂದರೆ ಏನು ಮಾಡ್ತಾನೆ? ಯಾರ ಕಣ್ಣಾಗ ನಾನು ಕೈ ಬಡಿಸ್ತೀನಿ, ನನ್ನ ಕಣ್ಣಾಗ. ಯಾಕೆ? ಕಣ್ಣು ನಂದೆ ನ ಪ್ರಣಶ್ಯಾಮಿ, ಕಿವಿ ನಂದೆ ನ ಪ್ರಣಶ್ಯಾಮಿ. ಇಲ್ಲ, ಯಾಕೆ? ಕೈ ನಂದೇ ಅದು, ಕಾಲು ನಂದೇ ಅದು. ನನ್ನ ಕಾಲ ನನ್ನ ಕೈ ನನ್ನ ಕಾಲಿಗೆ ಏನು ಮಾಡೋಂಗಿಲ್ಲ, ನನ್ನ ಕಾಲ ಏನಪ್ಪ ನನ್ನ ಕಣ್ಣಿಗೇನು ಮಾಡೋಂಗಿಲ್ಲ, ನನ್ನ ನಾಲಿಗೆ ನನ್ನ ಅಲ್ಲ, ನಾನು ಕಡಿಯಂಗಿಲ್ಲ, ಮತ್ತದು ಕಡಿತದೆ. ಯಾಕೆ? ನನ್ನೇ. ಹಂಗೆ ಅರ್ಜುನ ಈ ಈ ಈ ಈ ಜಗತ್ತೇನಪ್ಪ ಅಂತ ಕೇಳಿದರೆ ಅದಕ್ಕೇನು ನಾನೇ ಇದ್ದೇನೆ, ನನ್ನ ಬಿಟ್ಟು ಯಾರಿದ್ದಾರೆ? ಅದಕ್ಕೆ ತಸ್ಯ ಅಹಂ ನ ಪ್ರಣಶ್ಯಾಮಿ, ನಾ ಏನೂ ಮಾಡೋಂಗಿಲ್ಲ, ಅವು ನನಗೂ ಏನು ಮಾಡೋಂಗಿಲ್ಲ. ಈ ಶರೀರ ಅಂದರೆ ನಾ ಇದ್ದೇನೆ, ಹೌದಲ್ಲ? ನಾ ಏನೂ ಮಾಡೋಂಗಿಲ್ಲ. ಅವು ಕೈಯ ಕಾಲ ನನಗೂ ಏನು ಮಾಡೋಂಗಿಲ್ಲ ಅವು. ಓಕೆ, ಕೈ ಅಂದರು ನಾನೇ, ಶರೀರ ಅಂದರು ನಾನೇ, ಹೌದಾ ರೀ? ತುಟಿ ಅಂದರು ನಾನೇ, ಹಲ್ಲು ಅಂದರು ನಾನೇ. ನಾ ಹೆಂಗೆ ಕಸ್ತೀನಿ?
ನಾ ಹೆಂಗೆ ಕಚ್ತೀನಿ? ಕಚ್ಚಂಗಿಲ್ಲ. ಅದಕ್ಕಂತಾನು ತಸ್ಯ ಹಮ್ನ ಪ್ರಣಶ್ಯಾಮಿ. ಇಡೀ ಜಗತ್ತಿಗೆ ನಾನು ನಾಶ ಮಾಡೋಂಗಿಲ್ಲ, ದುಃಖ ಕೊಡೋಂಗಿಲ್ಲ. ಯಾಕೆ? ನಾನೇ ಇದ್ದೀನಿ. ಅವನು ನಾನು ದುಃಖ ಕೊಡೋಂಗಿಲ್ಲ. ಯಾಕೆ? ನನ್ನ ಕೈನೇ ನನ್ನ ಕೈ ನನಗೆ ರಕ್ಷಣೆ ಮಾಡ್ತೇವೆ, ನನ್ನ ಕೈ ನನಗೆ ದುಃಖ ಕೊಡೋಂಗಿಲ್ಲ. ನಾನು ರಕ್ಷಣೆ ಮಾಡೋಕ್ಕೆ ನನ್ನ ಕೈ ಅದಾವೆ, ನಾನು ರಕ್ಷಣೆ ಮಾಡೋಕ್ಕೆ ನನ್ನ ಕಾಲದ, ನಾನು ರಕ್ಷಣೆ ಮಾಡೋಕ್ಕೆ ನನ್ನ ಕಿವಿ ಅದ, ಅವೆಲ್ಲ ನಾನು ರಕ್ಷಣೆ ಮಾಡ್ತಾವೆ. ಅವು ನನಗೇನು ಮಾಡೋಂಗಿಲ್ಲ. ಹಂಗೆ ಇಡೀ ಜಗತ್ತು ನಾಮರೂಪಗಳು ನನ್ನ ಹೊಗಳ್ತಾವೆ, ನೋಡ್ತಾವೆ, ಮೂವ್ ಮಾಡ್ತಾವೆ, ನನಗೆ ಮಾಡ್ತಾವೆ. ಅವೇನು ಮಾಡ್ತಾವೆ? ನಾನು ಮೂರ್ತಿ ಮಾಡೋದ್ರು, ನಾಮಸ್ಮರಣೆ ಮಾಡೋದು ನಡೀತಾವ. ಅವರೇನು ಜಗತ್ತು ನನಗೇನು ಮಾಡೋಂಗಿಲ್ಲ. ಮತ್ತು ನಾ ಏನು ಜಗತ್ತಿಗೆ ಮಾಡೋಂಗಿಲ್ಲ. ಯಾಕೆ? ಅವು ನಾನೇ ಮಾಡಿ ನಾವು ನಾ ಯಾಕೆ ಮಾಡೋಕ್ಕೆ? ಅರ್ಜುನ ಹೆಂಗದ ನೋಡು, ನಾ ಯಾರಿದ್ದು ಕೊಡಿ ಹೆಂಗೆ ಯಾವ ಸಮದರ್ಶಿ ಯಾವ ಅದಾನ, ದೇಹ ಎಲ್ಲ ಕಣ್ಣಾಕಿ ನಾನೇ ಅಂತಾನೆ, ಒಂದಕ್ಕೊಂದು ಮಾಡೋಂಗಿಲ್ಲ. ಅದಲ್ಲ, ಕಾಲಿಗೆ ಮಾಡೋಂಗಿಲ್ಲ, ಕೈ ಮಾಡೋಂಗಿಲ್ಲ. ಹೆಂಗದ ನೋಡಿ, ಎಷ್ಟು ಚಂದ ನನ್ನೂ ಅಂತದಾನ. ನಾ ಅವ್ರ ರಕ್ಷಣೆ ಮಾಡ್ತೀನಿ, ಅವು ನಾನು ರಕ್ಷಣೆ ಮಾಡ್ತಾವೆ, ಮಾಡ್ತಾವೆ. ಯಾರಿಗೆ ನಾಶ ಮಾಡೋಂಗಿಲ್ಲ. ಯಾಕೆ? ಯಾರು ಹಿಂಗೆ ನೋಡ್ತಾರೆ? ಸರ್ವತ್ರ ಸಮದರ್ಶಿನ. ಎಲ್ಲವೂ ಕೂಡ ಆ ಪರಮಾತ್ಮ ನೋಡ್ತಕ್ಕಂಥ ಮನುಷ್ಯ ಹೆಂಗೆ ತನ್ನ ಕೈಯ ಕಾಲ ತನ್ನ ರಕ್ಷಣೆ ಮಾಡ್ತೀವಿ, ನಾನು ನಾಶ ಮಾಡೋಂಗಿಲ್ಲಲ್ಲ. ಹಾಗೆ ಇಡೀ ಜಗತ್ತನ್ನೇ ನಾನೇ ಇದ್ದೀನಪ್ಪ ಹಿಂಗೆ ತಿಳ್ಕೊಂಡವ ಅವ ಯಾರಿಗೇನು ಮಾಡ್ತಾನವ? ಸಮದರ್ಶಿ ಅದನ್ನು ತನ್ನಂತೆ ಪರರ ಬಗಿತಾನವ, ಏನಿಲ್ಲ. ಅಂಥವ ಏನಪ್ಪ ಅಂದ್ರೆ ಇವನಿಗೆ ಯೋಗಿ ಅಂತ, ಇವನಿಗೆ ಜ್ಞಾನ ಯೋಗಿ ಅಂತ ಕರೀತಾರೆ. ಅಂಥ ವ್ಯಕ್ತಿ ಏನಪ್ಪ ಅಂತ ಕೇಳಿದರೆ ಎಲ್ಲದರಲ್ಲಿ ನನ್ನನ್ನು ಎಲ್ಲದರಲ್ಲಿ ನಾ ಹೆಂಗೆ ಇದ್ದೀನಿ ಹಾಗೆ ತನ್ನನ್ನು ಎಲ್ಲದರಲ್ಲಿ ನೋಡ್ತಾನೆ, ಎಲ್ಲವನ್ನು ತನ್ನಲ್ಲಿ ನೋಡ್ತಾನೆ. ಅವ ಸಮದರ್ಶಿ ಅದಾನೆ. ಸಮದರ್ಶಿಯಿಂದ ಅಕಾರ್ಯಗಳು ಆಗೋದಿಲ್ಲ ಅಂತಾರೆ. ಅಕಾರ್ಯ ಆಗೋದಿಲ್ಲ. ಏನಾದರೂ ಸತ್ಕಾರ್ಯನೇ ಹಾಕ. ಅವನ ಕಣ್ಣಿನಿಂದ, ಕಿವಿಯಿಂದ, ಕೈಯಿಂದ, ಕಾಲಿಂದ ಆಗಂಗಿಲ್ಲ. ಅವ್ರು ಬೇರೆ ಯಾರದಾರ ಮಾಡೋಕ್ಕೆ? ಏನಾಗೋದು ಒಳ್ಳೆಯದೇ ಆಗ್ತದೆ ಸ್ವಭಾವ. ಅದಕ್ಕೆ ತತ್ವಜ್ಞಾನಿ ಏನಪ್ಪ ಅಂತ ಕೇಳಿದರೆ ಅವ ಸರ್ವತ್ರ ತನ್ನನ್ನೇ ನೋಡುವವನಾಗಿರುವುದರಿಂದ, ಎಲ್ಲವೂ ತನ್ನಲ್ಲಿಯೇ ನೋಡುವವನಾಗಿರುವುದರಿಂದ, ತನ್ನನ್ನು ಎಲ್ಲದರಲ್ಲೇ ನೋಡುವರಾಗುವುದರಿಂದ ಯಾರು ಮಾಡ್ತಾರಪ್ಪ? ಎಲ್ಲವೂ ಕೂಡ ತನ್ನಂತೆ ಬಗಿತಾನೆ. ಅಂದರೆ ಎಲ್ಲರೂ ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಎಷ್ಟು ಚಂದ ಹೇಳ್ಯಾರ ನೋಡಿ. ಇವರಿಗೇನಂತ? ಸಮದರ್ಶಿ ಅಂತ. ಸಮದರ್ಶಿ. ಇಂತಹ ಸಮದರ್ಶಿ ಆ ಯೋಗಿ ಇರ್ತಾನೆ. ಅವ ಎಲ್ಲಿಯಪ್ಪ ಅಂತ ಕೇಳಿ ಸರ್ವತ್ರ ಏನಪ್ಪ ತನ್ನ ನೋಡ್ತಾನೆ, ತನ್ನಲ್ಲಿ ಸರ್ವತ್ರ ನೋಡ್ತಾನೆ. ಸರ್ವತ್ರ ತನ್ನ ನೋಡ್ತಾನೆ, ತನ್ನಂಗೆ ಎಲ್ಲ ಕಡೆ ನೋಡಿ. ಹಂಗಂದ್ರೆ ಏನು ರೀ? ಹಂಗಂದ್ರೆ ಏನಂಗೆ? ಒಂದಿಟ್ಟು ಏನಾರು ಉಪಮಾ ಹೇಳ್ತೀರೇನು? ಉಪಮ ತಿನ್ನೋದಲ್ಲ, ದೃಷ್ಟಾಂತ. ಉಪಮಾ ಅಂದ್ರೆ ಈಗ ನಾಷ್ಟ ಟೈಮ್ ಆಯ್ತಲ್ಲ, ಅದನ್ನೇನು ಬರ್ಬಾರ್ದು. ಆತ್ಮೋಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ, ಸುಖಂ ವಾ ಯದಿ ವಾ ದುಃಖಂ ಸಯೋಗಿ ಪರಮೋ ಮತಃ. ಏನು ನೋಡಿದ್ರೆ ಹೆಂಗೆ ನೋಡೋದು? ಹಾಂ ಏನು ರೀ? ಸರ್ವಭೂತ ಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತಃ ಸರ್ವಥಾ ವರ್ತಮಾನೋಪಿ ಸಯೋಗಿ ಮೈ ವರ್ತತೆ. ಇದರಾಗ ಒಂದು ದೊಡ್ಡ ಶಬ್ದ ಅದ. ಅದೇನು? ಉಳುಕಿವೆಲ್ಲ ಹಿಂದೆ ಹೇಳಿದ ಸರ್ವಥಾ ವರ್ತಮಾನೋಪಿ. ಇದೊಂದು ಶಬ್ದ ಮೇಲೆ ಶಾಸ್ತ್ರ ಹೇಳೋರು ಸಿಕ್ಕಂಗೆ ಮಾಡ್ತಾನೆ. ಹೇಳ ಸರ್ವಥಾ ವರ್ತಮಾನೋಪಿ ಹ್ಯಾಂಗಿದ್ರು ಇದು ಹೇಳ್ಯಾರ. ಈ ಕೆಲವೊಂದು ಶ್ಲೋಕದ ಮೇಲೆ ಹಿಂಗೆ ಏನು ಹಾಕವ ಅಂತಂದ್ರೆ ಕುಡಿಯೋರ್ದು ಸೇದವರು ಉದಾಹರಣೆ ಹೇಳ್ತಿರ್ತಾರೆ. ಪರಮಾತ್ಮನೇ ಬರ್ದಾನಲ್ಲಿ ಹೆಂಗೆ ಬೇಕಾದಂಗೆ ಇದ್ರು ಅಂತ ಬರ್ದಾನಲ್ಲ. ಸರ್ವಥಾ ವರ್ತಮಾನೋಪಿ
ಅವನು ನನ್ನಲ್ಲೇ ಇರ್ತಾನಂದಾನೆ. ಇದು ಬಹಳ ಸಮಸ್ಯೆ ಬರ್ತದೆ. ಅದಕ್ಕೆ ಸರ್ವತಃ ವರ್ತಮಾನೋಪಿ ಅನ್ನೋ ಶಬ್ದಕ್ಕೆ ಏನು ಅರ್ಥ ಮಾಡಬೇಕು ಅನ್ನೋದು ನಾಳೆಗೆ ಮತ್ತೆ ವಿಚಾರ